ಹರಿ ಓಂ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ಭಾರತೀ ಸರಸ್ವತಿ ವಾಯು ಬ್ರಹ್ಮಲಕ್ಷ್ಮೀ ಮೂಲನಾರಾಯಣ ವಾಸುದೇವಾಯ ಕರೋತು ಮಮ ಕಲ್ಯಾಣಂ ಹರಿಹಯಮುಖಾವಿದ ಗುರುಶ್ಚ ಮಧ್ವನಾಮೇ ವರದೋಸ್ತು ನಿರಂತರೋ ವರದೋಸ್ತು ಸದ್ಗುರು ಸುಧೀಂದ್ರ ತೀರ್ಥ ಸ್ವಾಮಿ ಮಹಾರಾಜ ಕೀ ಕಥಾ ಶ್ರವಣ ಮಾಡೋ ಮಾಡೋ ಕಥಾ ಶ್ರವಣ ಮಾಡು ಮಾಡು ಪಥ ವೈಕುಂಠಕ್ಕೆ ಇದು ನೋಡೋ ಪಥ ವೈಕುಂಠಕ್ಕೆ ಇದು ನೋಡೋನೆ ಕಥಾ ಶ್ರವಣ ಮಾಡು ಮಾಡೋ ಕಥಾ ಶ್ರವಣ ಮಾಡು ಸರಸಿ ಜನಾಭನ ಸರ್ವದಾ ಪೊಗಳುತ್ತಾ ಸರಸಿ ಜನಾಭನ ಸರ್ವದಾ ಪೊಗಳುತ್ತ ದುರಿತ ದೂರ ಈಡಾಡೋ ದುರಿತ ದೂರಕ್ಕೆ ಈಡಾಡೋ ಕಥಾ ಶ್ರವಣ ಮಾಡು ಮಾಡು ಕಥಾ ಶ್ರವಣ ಮಾಡು ಜ್ಞಾನ ಭಕುತಿ ವೈರಾಗ್ಯವೀವ ನಮ್ಮ ಜ್ಞಾನ ಭಕುತಿ ವೈರಾಗ್ಯವೀವ ನಮ್ಮ ಆನಂದ ತೀರ್ಥರ ಪಾಡೋ ಪಾಡೋ ಆನಂದ ತೀರ್ಥರ ಪಾಡೋ ಪಾಡೋ ಕಥಾ ಶ್ರವಣ ಮಾಡೋ ಶ್ರೀ ಹರಿ ಕಥಾ ಶ್ರವಣ ಮಾಡೋ ಶ್ರವಣ ಮಾಡೋ ಶ್ರವಣ ಮಾಡೋ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣೋ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯೋ ಸಖ್ಯಂ ಆತ್ಮನಿವೇದನೋ ಶ್ರೀಮದ್ ಭಾಗವತದಲ್ಲಿ ನವವಿಧ ಭಕ್ತಿಯನ್ನು ತಾನೇ ಕೊಂಡಾಡ್ತಾ ಶ್ರವಣ ಭಕ್ತಿಗೆ ಪ್ರಥಮ ಸ್ಥಾನವನ್ನು ಕೊಟ್ಟಿದ್ದಾರೆ. ಪರಮಾತ್ಮನ ಮಂಗಲಮಯವಾದ ಕಥಾಶ್ರವಣದಿಂದ ಚಿತ್ತಶುದ್ಧಿ ಉಂಟಾಗಿ ಮಾನಸಿಕ ವಿಕಾರಗಳೆಲ್ಲವೂ ದೂರ ಹೋಗಿ ನಿರಂತರ ಸುಖಾನಂದವನ್ನು ಕೊಡತಕ್ಕಂಥ ಪರಮಾತ್ಮನ ವಿಶೇಷ ಅನುಗ್ರಹ ಉಂಟಾಗ್ತದಂತೆ. ಪರಮಾತ್ಮನ ಕಥಾ ಕೇಳುವುದು, ಕೇಳಿದ್ದನ್ನು ಮತ್ತೆ ಕೀರ್ತಿಸುವುದು, ಆ ಕೀರ್ತಿಸಿದ್ದನ್ನು ಮತ್ತೆ ಸ್ಮರಿಸುವುದು ನಮ್ಮ ಜನ್ಮೋದ್ಧಾರಕ್ಕೆ ಕಾರಣವಂತೆ. ಅದಕ್ಕೋಸ್ಕರ ಕಥಾಶ್ರವಣ ಮಾಡುವಂತ ಪುರಂದರದಾಸರಂತಹ ಜ್ಞಾನಿಗಳು ಅಪ್ಪಣೆ ಕೊಡಿಸುತ್ತಾರೆ. ಅಂತಹ ಸಕಲೇಷ್ಟಪ್ರದಾಯಕವಾದ ಸತ್ಯನಾರಾಯಣ ವ್ರತ ಕಥಾ ಶ್ರವಣ ಮಾಡುವವಂತೆ. ವರ್ಣಿಸಿದನು ಸೂತ ಸೂತ ವರ್ಣಿಸಿದನು ಸೂತ ಶ್ರೀ ಸತ್ಯನಾರಾಯಣನ ವ್ರತ ಕಥಾ ಶ್ರೀ ಸತ್ಯನಾರಾಯಣನ ವ್ರತ ಕಥಾ ವರ್ಣಿಸಿದನು ಸೂತ ಸೂತ ವರ್ಣಿಸಿದನು ಸೂತ ಇಷ್ಟಾರ್ಥ ಫಲವೀವ ವ್ರತವಾಗುವುದೇನೆ ಇಷ್ಟಾರ್ಥ ಫಲವೀವ ವ್ರತವಾಗುವುದೇನೆ ವಿಷ್ಣು ನಾರದಗೆ ಬೆಳಿದ ನಿಧನೆ ವಿಷ್ಣು ನಾರದಗೆ ಬೆಳಿದ ನಿಧನೆ ಕಷ್ಟ ಕ್ಲೇಶ ಪದ ಭ್ರಷ್ಟರಿಗಲ್ಲ ಕಷ್ಟ ಕ್ಲೇಶ ಪದ ಭ್ರಷ್ಟರಿಗಲ್ಲ ಶ್ರೇಷ್ಠ ವಿವೃತ ಸೃಷ್ಟಿಯೊಳೆನುತ ಶ್ರೇಷ್ಠ ಈ ವೃತ ಸೃಷ್ಟಿಯೊಳೆನುತ ವರ್ಣಿಸಿದನು ಸೂತ ಸೂತ
ಇಷ್ಟಾರ್ಥ ಫಲವಿವ ವ್ರತವಾವುದನೆ. ವ್ರತ ಇಷ್ಟಾರ್ಥ ಫಲವಿವ ವ್ರತವಾವುದನೆ. ವಿಷ್ಣು ನಾರದಗೆ ಬೆಳಿದಲಿದನೆ. ವಿಷ್ಣು ನಾರದಗೆ ಬೆಳಿದಲಿದನೆ. ಕಷ್ಟ ಕ್ಲೇಶ ಪದ ಭ್ರಷ್ಟರೆಲ್ಲರಿಗೂ ಶ್ರೇಷ್ಠ ವಿವೃತ ಸೃಷ್ಟಿಯೊಳೆನು ವರ್ಣಿಸಿದನು ಸೂತ. ಏಕದಾ ನಾರದೋ ಯೋಗಿ ಪರಮಾನುಗ್ರಹಕಾಂಕ್ಷಯ ಪರ್ಯಟನ್ ವಿವಿಧಾನ್ ಲೋಕಾನ್ ಮರ್ತ್ಯಲೋಕಮುಪಾಗತಃ. ನೈಮಿಷಾರಣ್ಯದಲ್ಲಿ ಸನಕ ಕಶ್ಯಪ ಜಹುನುಜ ಮದಗ್ನಿ ಭೃಗು ಸನಂದನ ಕುಚ್ಚ ವತ್ಸ ಶುಕನತ್ರಿ ವಾಲ್ಮೀಕಿ ಜೈಮಿನಿ ಭರದ್ವಾಜ ಭಗೀರಥ ಕುಶಾವರ್ತ ನಾರದ ಮರೀಚಿ ಇಂಥ ಮಹಾಮುನಿ ಪುಂಗವರು ಒಂದೆಡೆ ಸೇರಿದಾಗ ಶೌನಕಾದಿಗಳು ಸೂತ ಮಹಾಪುರಾಣಿಕರನ್ನು ಕುರಿತು ಸಕಲ ಇಷ್ಟಾರ್ಥಗಳನ್ನು ಕೊಡತಕ್ಕಂತಹ ಶ್ರೇಷ್ಠವಾದ ಯಾವುದಾದರೂ ವ್ರತಗಳಿದ್ದರೆ ಹೇಳಿ ಎಂದಾಗ ಸೂತ ಪುರಾಣಿಕೋತ್ತಮರು ಶ್ರೀ ಸತ್ಯನಾರಾಯಣ ವ್ರತ ಕಥೆಯನ್ನು ವರ್ಣಿಸ್ತಾ ಇದ್ದಾರೆ. ಒಮ್ಮೆ ನಾರದ ಮಹಾಮುನಿ ಲೋಕಾನುಗ್ರಹಕ್ಕಾಗಿ ಈ ಮರ್ತ್ಯಲೋಕಕ್ಕೆ ಬರ್ತಾರೆ. ನಾನಾ ವಿಧವಾದ ಪುಣ್ಯಕ್ಷೇತ್ರಗಳನ್ನು ಸಂಚರಿಸುತ್ತಾ ಈ ಮರ್ತ್ಯಲೋಕದ ಜನರ ಕಷ್ಟ ನಿಷ್ಠುರಗಳನ್ನೆಲ್ಲ ನೋಡುತ್ತಾರೆ. ಕ್ಲೇಶ ಭಾಜನರಾದ ಹುಟ್ಟು ಸಾವುಗಳಲ್ಲಿ ಉರುಳಾಡ್ತಾ ನಿತ್ಯಾನಿತ್ಯ ವಿವೇಕ ಇಲ್ಲದೆ ಕೇವಲ ವಿಷಯ ವಿಕಾರದಲ್ಲಿ ಬಿದ್ದು ಹೋದಂತಹ ಜನಸುಂದರಗಳನ್ನು ನೋಡ್ತಾ ಇದ್ದಾರಂತೆ ನಾರದರು. ಕ್ಲೇಶ ಭಾಜನರಾದ ನಾನಾ ದೋಷ ಜನ್ಮರ ಕಂಡು ಮುನಿ ಮನಘಾಸಿಯಾದುದು ಈ ಪಾಶವಿಕರಿಗೆ ಮುಕ್ತಿಯಂತಹುದೋ. ಅವರ ಮನ ಕರಗಿತು. ಈ ದುಃಖಿ ಜನರ ಉದ್ಧಾರ ಹೇಗಾದೀತು ಎಂಬುದಾಗಿ ಮನಸ್ಸನ್ನು ಬಹಳ ನೊಂದುಕೊಂಡು ಕೇಶವನ ಕೇಳುವೆನು ಕೇಶವನ ಕೇಳುವೆನು ಎಂದಾಕಾಶ ಮುನಿ ವೈಕುಂಠ ಕೈದಿದ ವಾಸುದೇವನ ಪದ ಕೆರಗಿ ಮನದಾಸೆಯನು ಒರೆದ. ನಾರದರು ಮರ್ತ್ಯಲೋಕದಿಂದ ವೈಕುಂಠಕ್ಕಾಗಮಿಸಿ ನಾನಾ ಕ್ಲೇಶ ಭಾಜನರಾಗಿರತಕ್ಕಂಥ ಜನರ ದುಃಖ ಪರಿಹಾರ ಹೇಗಾದೀತು ಅಂತ ಶ್ರೀಮನ್ನಾರಾಯಣನ್ನೇ ಕೇಳಲೋಸ್ಕರವಾಗಿ ಬಂದು ಆ ವೈಕುಂಠ ನಾಮಕನಾದ ಪರಮಾತ್ಮನ ನೋಡುತ್ತಾರೆ. ತತ್ರ ನಾರಾಯಣಂ ದೇವಂ ಶುಕ್ಲವರ್ಣೌ ಚತುರ್ಭುಜಂ ಶಂಖ ಚಕ್ರ ಗದಾ ಪದ್ಮ ವನಮಾಲಾ ವಿಭೂಷಿತಂ. ಶಂಖ ಚಕ್ರ ಗದಾದ್ಯಾಯುಧಗಳೆಂದಿರುವ ಮಹಾಸ್ವಾಮಿಯನ್ನು ಕಂಡು ನಾರದರು ಪೊಡಮಟ್ಟರಂತೆ ಉರುಳಿದರು ಪಾದದಲ್ಲಿ. ಮತ್ತೊಂದರು ಆದಿಮಧ್ಯಾಂತಹೀನಾಯ ನಿರ್ಗುಣಾಯ ಗುಣಾತ್ಮನೇ ಸರ್ವೇಷಾಮಾದಿಭೂತಾಯ ಭಕ್ತಾನಾಮಾರ್ತಿನಾಶಿನೇ. ಸ್ತೋತ್ರ ಮಾಡ್ತಾರೆ. ಭಗವಂತನು ನಾರದನನ್ನು ಮನ್ನಿಸಿ ಪ್ರಸನ್ನನಾದ. ನಾರದ ಯಾತಕ್ಕೋಸ್ಕರವಾಗಿ ಇಷ್ಟು ತ್ವರಿತದಿಂದ ಇಲ್ಲಿಗೆ ಆಗಮಿಸಿ ನನ್ನ ಪ್ರಾರ್ಥನೆ ಮಾಡ್ತಾ ಇದ್ದೀಯಲ್ಲ. ಸ್ವಂತಕ್ಕಾಗಿ ಸ್ವಾರ್ಥಕ್ಕಾಗಿ ಎಂದೂ ಏನೂ ನೀ ಬೇಡಿದವನಲ್ಲ. ಯಾತಕ್ಕೋಸ್ಕರ, ಏನನ್ನು ಉದ್ದೇಶಿಸಿ ನಿರ್ಭಯವಾಗಿ ಹೇಳುವಂತ. ಆಗ ಮನದೊಳೆ ನಿರ್ಪುದು ಹೇಳು ಅನುಮಾನಿಸದಲೆ ಅನುಗ್ರಹ ತಾಳೋ. ಅನುಮಾನಿಸದಲೆ ಅನುಗ್ರಹ ತಾಳೋ ಮನದೊಳೆ ನಿರ್ಪುದು ಕೇಳು. ಮನದೊಳೆ ನಿರ್ಪುದು ಕೇಳು ನಾರದ ಮನದೊಳೆ ನಿರ್ಪುದದ ಪೇಳು. ಅನುಮಾನಿಸದಲೆ ಅನುಗ್ರಹ ಮಾಡು
ಅನುಮಾನಿಸದಲೆ ಅನುಗ್ರಹ ಮನದೊಳೆ ನಿರ್ಪೋಗದ ಬೇಳು. ಎನಲೆಂದನು ನಾರದ ಹೇ ದೇವ ನಾರಾಯಣ ಸ್ವಾಮಿ ಸರ್ವಜ್ಞ ಸರ್ವನಿಯಾಮಕ ಸರ್ವಾಂತರ್ಯಾಮಿ. ನನ್ನ ಮನದಲ್ಲಿ ಏನಿದೆ ಅಂತ ನಿನಗೆ ತಿಳಿಯಿದೆ. ಈ ನಾರದ ಎಂದಾದ್ರೂ ಸ್ವಾರ್ಥಕ್ಕಾಗಿ ಏನಾದ್ರೂ ಬೇಡಿದ್ದುಂಟೆ? ಎನಲೆಂದನು ನಾರದ ಹೇ ದೇವ ವ್ರತವಿರೆ ಪೇಳ್ ಈ ಜಗ ಕಷ್ಟ ಕಳೆವ. ವ್ರತವಿರೆ ಪೇಳ್ ಜಗ ಕಷ್ಟವ ಕಳೆವ. ಎನೆ ಹರಿ ಒಳಿತನಾಡಿದೆಯ ನೀನು. ಎನೆ ಹರಿ ಒಳಿತನಾಡಿದೆ ನೀನೆನುತ ಚಿನುಮಯ ಅರುಹಿದ ವ್ರತವಿದ ನಿರತ. ಚಿನುಮಯ ಅರುಹಿದ ವ್ರತವಿದ ನಿರತ. ಮನದೊಳೆ ನಿರುವುದು ನಾರದ ಮನದೊಳೆ ನಿರುವುದು ಪರಮಾತ್ಮನಲ್ಲಿ ನಾರದರು ನಿವೇದಿಸಿಕೊಂಡ್ರು. ಈ ಜಗತ್ತಿನ ದೀನ ಜನರ ಕಷ್ಟ ಪರಿಹಾರವಾಗಬೇಕಾದ್ರೆ ಯಾವ ಮಾರ್ಗ, ಯಾತ್ರಿಂದ ಅವರಿಗೆ ಸುಖವಾದೀತು? ಆಗ ನಾರಾಯಣನು ಸತ್ಯನಾರಾಯಣವೆಂಬ ಮಹಾನ್ ವ್ರತ ಇದೆ ಎಂಬುದಾಗಿ ಹೇಳ್ತಾ, ಆ ಸತ್ಯನಾರಾಯಣ ವ್ರತದಿಂದ ಸಕಲ ಇಷ್ಟಗಳು ಪ್ರಾಪ್ತಿಯಾಗ್ತಾವೆನಲಾಗಿ ತಚ್ಛ್ರುತ್ವಾ ಭಗವದ್ವಾಕ್ಯಂ ನಾರದೋ ಮುನಿರಬ್ರವೀತ್. ಪರಮಾತ್ಮನ ಮಧುರ ವಚನವನ್ನು ಕೇಳಿ ಸತ್ಯನಾರಾಯಣವೆಂಬ ಒಂದು ವ್ರತವು ನಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡಿ ಇಷ್ಟ ಪ್ರಾಪ್ತಿ ಮಾಡಿಕೊಟ್ಟು ಶಿಷ್ಟರಿಗೆ ಶ್ರೇಷ್ಠ ಲೋಕವನ್ನು ಕರುಣಿಸುತ್ತದೆ ಅಂತ ಕೇಳಿದ ಕ್ಷಣವೇ ಕಿಂ ಫಲಂ ಕಿಂ ವಿಧಾನಂಚ ಕೃತಂ ಕೇನೈವ ತದ್ವ್ರತೋ. ಸ್ವಾಮಿ, ಆ ವ್ರತಕ್ಕೇನು ಫಲ, ಅದನ್ನು ಮಾಡುವ ವಿಧಾನ ಏನು, ಆ ವ್ರತ ನಿಯಮಗಳನ್ನ ಯಾರು ಮಾಡಬೇಕು, ಹೇಗೆ ಮಾಡಬೇಕು, ಇದನ್ನ ನೀನು ನನಗೆ ಹೇಳಿದರೆ ಲೋಕಕ್ಕೆ ಇದನ್ನು ಪ್ರಚುರಗೈಸಿ ಆ ದುಃಖ ಭಾಜನರಾದ ಜೀವಿಗಳ ಉದ್ಧಾರ ಮಾಡಬಹುದು ಎನ್ನಲಾಗಿ ಪರಮಾತ್ಮ ಹೇಳ್ತಾನೆ. ವ್ರತ ವಿಹುದು ಸಕಲಾರ್ಥದಾಯಕ ಕೃತು ಸಮಾನವು. ಶ್ರದ್ಧೆಯಿಂದ ಸತ್ಯನಾರಾಯಣ ವ್ರತವನ್ನು ಮಾಡಿದರೆ ಒಂದು ಯಜ್ಞ ಮಾಡಿದ ಫಲ. ವ್ರತ ವಿಹುದು ಸಕಲಾರ್ಥದಾಯಕ ಕೃತು ಸಮಾನವು ಮುಕ್ತಿಗಾಸ್ಪದ. ವ್ರತಗಳೊಳು ಶ್ರೀ ಸತ್ಯನಾರಾಯಣನ ವೃತ ಶ್ರೇಷ್ಠ. ಸತಿ ಸಹಿತ ಗೈದವಗೆ ಪರದಲ್ಲಿ ಗತಿಯು ನಿಶ್ಚಯ ಭೋಗ ಭಾಗ್ಯವು. ಪೃಥ್ವಿಯಲ್ಲಿ ಬಹುಕಾಲ ಭೋಗಿಪನಿಲ್ಲ ಸಂಶಯವೋ. ನಿಸ್ಸಂಶಯವಾಗಿ ಹೇ ನಾರದ, ಈ ವ್ರತವನ್ನು ಮಾಡಿದರೂ ಉದ್ಧಾರವಾಗ್ತದೆ. ಈಗನಲು ನಾರದರು ಪ್ರಸನ್ನ ಚಿತ್ರ ಕೇಳ್ತಾರ, ದೇವ ಈ ವ್ರತವನ್ನು ಹೇಗೆ ಮಾಡಬೇಕು ಅನ್ನುವುದನ್ನು ವಿಸ್ತಾರವಾಗಿ ಹೇಳಿದರೆ ಅನುಕೂಲವಾದೀತೆನಳು. ನಾರದ, ಈ ವ್ರತವನ್ನು ಯಾವನೇ ಮನುಷ್ಯನು ಯಾವುದೇ ಕಾಲದಲ್ಲಿ ಶ್ರದ್ಧಾ ಭಕ್ತಿ ಸಮನ್ವಿತನಾಗಿ ಮಾಡಬಹುದು. ಯಾವ ದಿನದಲ್ಲೂ ಮಾಡಬಹುದು, ಸಂಧ್ಯಾಕಾಲದಲ್ಲೂ ಕೂಡ ಮಾಡಬಹುದು. ತನ್ನ ಬಂಧು ಬಾಂಧವನ್ನೆಲ್ಲ ಆಮಂತ್ರಿಸಿ ಸದ್ಬ್ರಾಹ್ಮಣ ದ್ವಾರ ಈ ವ್ರತ ಪೂಜೆಯನ್ನು ಮಾಡಿಸಿ ಸಕಲ ವಿಧವಾದಂತಹ ಪೂಜಾ ದ್ರವ್ಯಗಳನ್ನು ಒಂದೆಡೆ ತಾನೇ ಕೂಡ ಹಾಕಿ ಉತ್ತಮವಾದಂಥ ಬಾಳೆಹಣ್ಣು, ತುಪ್ಪ, ಹಾಲು, ಗೋಧಿ ಪುಡಿ ಅಥವಾ ಅಕ್ಕಿ ಪುಡಿ, ಸಕ್ಕರೆ ಅಥವಾ ಬೆಲ್ಲ ಇವುಗಳನ್ನ 1/4 ಭಾಗದಷ್ಟು ಮಿಶ್ರಣ ಮಾಡಿ ಅಣಿಗೊಳಿಸ್ತಾ ಸಪಾದವೆಂಬ ಒಂದು ವಿಶೇಷ ಪ್ರಕಾರದ ಭಕ್ಷ್ಯವನ್ನ ನೈವೇದ್ಯಕ್ಕಾಗಿ ಸಿದ್ಧಗೊಳಿಸಬೇಕಪ್ಪ. ಬಂಧು ಬಾಂಧವರಿಂದೊಳಗೂಡಿ ಬಹುಭಕ್ತಿಯಿಂದ ಶ್ರೀ ಸತ್ಯನಾರಾಯಣ ದೇವರನ್ನು ಪೂಜಿಸ್ತಾ ನಾನಾ ಸುಗಂಧ ವಸ್ತುಗಳಿಂದ ನಾನಾ ವಿಧವಾದ ಪರಿಕರಗಳಿಂದ ಪರಮಾತ್ಮನನ್ನು ಯಥೋಚಿತವಾಗಿರತಕ್ಕಂಥ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡುವ ಬ್ರಾಹ್ಮಣರನ್ನು ದಾನ ದಕ್ಷಿಣಗಳಿಂದ ಗೌರವಿಸಿ ಬಂಧುಗಳಿಂದೊಳಗೂಡಿ ಹರಿನಾಮ ಕೀರ್ತನಾದಿಗಳನ್ನು ಮಾಡಿ ನರ್ತಿಸ್ತಾ ಮೈ ಮರೆತು
ಸತ್ಸಂಗ ಸದ್ವಿಚಾರಗಳಲ್ಲೇ ಆ ದಿನವನ್ನು ಕಳೆದು ಮತ್ತೆ ತನ್ನ ಬಂಧುಗಳ ಜೊತೆಗೆ ದಿವ್ಯ ಭೋಜನವನ್ನು ಸ್ವೀಕಾರ ಮಾಡ್ತಾ ಶ್ರೀ ಸತ್ಯನಾರಾಯಣನ್ ನೆನೆಯುತ್ತಾ ತನ್ನ ಮನೆಗೆ ಹಿಂದಿರುಗಬೇಕಪ್ಪ. ಯಾವ ಸಂಸಾರಿ ಜೀವಿ ನಿರಂತರ ಕಷ್ಟದಲ್ಲಿದ್ದವನು ಶ್ರದ್ಧೆಯಿಂದ ಈ ವ್ರತವನ್ನು ಮಾಡ್ತಾನೋ ಅದರಿಂದ ಏವಂ ಕೃತೆ ಮನುಷ್ಯಾಣಾಂ ವಾಂಚಾ ಸಿದ್ಧಿರ್ಭವೇ ಧ್ರುವಂ ವಿಶೇಷತಃ ಕಲಿಯುಗೆ ಲಘೂಪಾಯೋಸ್ತಿ ಭೂತಲೇ. ಕಲಿಯುಗದಲ್ಲಿ ವಿಶೇಷವಾಗಿರತಕ್ಕಂಥ ಒಂದು ಸುಲಭ ಉಪಾಯ ಅಂದ್ರೆ ಇದೊಂದೇ. ನಾರಾಯಣನೇ ನಾರದನಿಗೆ ಇದನ್ನು ಹೇಳ್ತಾ ಇದ್ದಾರಾದ್ರಿಂದ ಇದಕ್ಕಿಂತ ಹೆಚ್ಚಿನ ಪ್ರಮಾಣ ಉಂಟೆ. ಇತಿ ಶ್ರೀ ಸ್ಕಂದ ಪುರಾಣೇ ದೇವಾಖಂಡೇ ಸತ್ಯನಾರಾಯಣ ಕಥಾಯಾಂ ಪ್ರಥಮೋಧ್ಯಾಯ. ಸತ್ಯನಾರಾಯಣ ದೇವರ ಪಾದಾರವಿಂದ ಗೋವಿಂದ ಗೋವಿಂದ. ಆಗಲೇ ನಾರದರು ಮತ್ತೆ ಕೇಳ್ತಾರೆ, ಇದನ್ನು ಹಿಂದೆ ನೀನು ಯಾರಿಗೆ ಹೇಳಿದೆ ಸ್ವಾಮಿ? ಈ ವ್ರತ ಯಾರೆಂದು ಉಪಕ್ರಮವಾಯಿತು? ಕಾಶಿನಗರ ನಿವಾಸಿ ವಿಪ್ರನವ ದಾಸಿಗೊಂಡಿರೆ ದಾರಿದ್ರ್ಯದಲ್ಲಿ. ಕಾಶಿನಗರದ ವಾಸಿ ವಿಪ್ರನವ ದಾಸಿಗೊಂಡಿರೆ ದಾರಿದ್ರ್ಯದಲ್ಲಿ. ನಾಶವಾಯಿತು ದಾರಿದ್ರ್ಯಗಳೆಲ್ಲವೂ, ನಾಶವಾಯಿತು ದಾರಿದ್ರ್ಯಗಳೆಲ್ಲವೂ ಆಶಿಸಲಾಕ್ಷಣ ಮಾತ್ರದಲ್ಲಿ, ಆಶಿಸಲಾಕ್ಷಣ ಮಾತ್ರದಲ್ಲಿ. ಪರಮಾತ್ಮನಾದ ನಾನೇ ಬ್ರಾಹ್ಮಣ ರೂಪದಿಂದ ಕಾಶಿನಗರದಲ್ಲಿ ನಿತ್ಯವೂ ಕೂಡ ಭಿಕ್ಷೆಯಿಂದ ಜೀವನ ಮಾಡುವ ನಾನಾ ಕಷ್ಟ ದಾರಿದ್ರ್ಯವನ್ನು ಅನುಭವಿಸತಕ್ಕಂಥ ಬ್ರಾಹ್ಮಣನೊಬ್ಬನನ್ನು ಕಂಡು ಅವನಿಗೆ ಈ ವ್ರತವನ್ನು ಹೇಳಿದ್ದೆ. ಸತ್ಯನಾರಾಯಣ ವ್ರತವನ್ನು ಮಾಡು, ಇದರಿಂದ ನಿನ್ನ ದಾರಿದ್ರ್ಯ ದೂರವಾಗ್ತದೆ ಅಂತ ನಾನು ಬೋಧಿಸಿದಾಗ, ತದ್ವ್ರತಂ ಸಂಕರಿಷ್ಯಾಮಿ ಯದುಕ್ತಂ ಬ್ರಾಹ್ಮಣೇನ ವೈ ಇತಿ ಸಂಚಿತ್ಯ ವಿಪ್ರೋಸೌ ರಾತ್ರೌ ನಿದ್ರಾಂ ನ ಲಬ್ಧವಾನ್. ಆ ದಿವ್ಯ ಬ್ರಾಹ್ಮಣ ಹೇಳಿದಂತಹ ವಿಚಾರವನ್ನು ಕೇಳಿ ಈ ಕಾಶೀನಗರ ವಾಸಿಯಾದ ದರಿದ್ರ ಬ್ರಾಹ್ಮಣನು, ಅಯ್ಯೋ ದೇವ, ನಾನು ಆ ವ್ರತವನ್ನು ಮಾಡಬೇಕು ಅಂತ ನನಗೆ ಕಾಣಿಸ್ತದೆ. ಆದ್ರೆ ದರಿದ್ರನಾದ ನನ್ನ ಕೈಯಲ್ಲಿ ಏನಿದೆ? ಎಲ್ಲಿಂದ ಹಾಲು ತುಪ್ಪ ಸಕ್ಕರೆ ಇದನ್ನು ತರಲಿ, ಸುಗಂಧ ವಸ್ತುಗಳೆಲ್ಲ ತರಲಿಕ್ಕೆ ನನ್ನ ಕೈಯಲ್ಲಿ ಧನವಿದೆ. ನನಗೆ ಈ ದಾರಿದ್ರ್ಯ ಕೊಟ್ಟಿಯಲ್ಲ, ಸಂಪತ್ತೇನಾದರೂ ಇದ್ರೆ ನಾನು ಈ ವ್ರತ ಮಾಡಬಹುದಿತ್ತು ಎಂಬುದಾಗಿ ಇತಿ ಸಂಚಿತ್ಯ ವಿಪ್ರೋಸು ರಾತ್ರೌ ನಿದ್ರಾಂ ನ ಲಬ್ಧವಾನ್. ಇಡೀ ರಾತ್ರಿ ನಿದ್ರೆ ಬರಲಿಲ್ಲ. ದೇವರ ಅನುಕೂಲ ಮಾಡಿದರೆ ನಾನು ಈ ವ್ರತವನ್ನು ಮಾಡಬೇಕು ಅಂತ ಹೀಗೆ ನಿರ್ಣಯ ಮಾಡ್ತಾ ಹೊರಡ್ತಾನೆ. ಆ ದಿನ ಭಿಕ್ಷೆಗೆ ಬಂದಾಗ ಬಹಳ ಆಶ್ಚರ್ಯವಾಯಿತು. ಯಾಕಂದ್ರೆ ಪ್ರತಿದಿನ ದೊರಕುವ ಭಿಕ್ಷೆಗಿಂತ 2 ಪಾಲು ಅಧಿಕವಾಗಿರತಕ್ಕಂಥ ಭಿಕ್ಷೆ ದೊರಕಿದೆ. ಹೆಚ್ಚುವರಿಯಾಗಿ ದೊರಕಿರತಕ್ಕಂಥ ಇದನ್ನು ಕಂಡು ಆ ಬ್ರಾಹ್ಮಣನು ನಿನ್ನ ಸೇವೆ ಮಾಡುತ್ತೇನೆ ಅಂತ ಚಿಂತನೆ ಮಾಡಿದ್ದಕ್ಕಾಗಿ ಸಂಪತ್ತು ಕೊಟ್ಟಿದ್ದಲ್ಲ ದೇವ, ಇದು ನಿನಗೋಸ್ಕರ ಉಪಯೋಗಿಸುವನೆಂಬುದಾಗಿ ಸತ್ಯನಾರಾಯಣ ವ್ರತವನ್ನ ಶಾಸ್ತ್ರೋಕ್ತವಾಗಿ ವಿಧಿವತ್ತಾಗಿ ಸದ್ಬ್ರಾಹ್ಮಣರಿಂದ ಮಾಡಿಸ್ತಾ ದಕ್ಷಿಣಾದಿಗಳನ್ನು ಕೊಟ್ಟು ಭಗವಂತನ ದಿವ್ಯನಾಮ ಸಂಕೀರ್ತನಲ್ಲಿ ಮರೆಯುತ್ತಾನೆ. ಇದರಿಂದ ಬ್ರಾಹ್ಮಣನಿಗೆ ಸಕಲವಾದ ಅನುಕೂಲತೆಗಳು ಒದಗಿ ಪ್ರತಿ ತಿಂಗಳು ಈ ವ್ರತವನ್ನು ಮಾಡಿ ತಾನು ಧನ್ಯನಾಗ್ತಾನೆ. ಆನಂದದಿಂದ ಇಷ್ಟಾರ್ಥಗಳನ್ನು ಪ್ರಾಪ್ತಿ ಮಾಡಿಕೊಂಡಿದ್ದಾನೆ ಎಂಬುದಾಗಿ ಈ ಸೂತ ಮಹಾಪುರಾಣಿಕರು ಶೌನಕಾದಿಗಳಿದ್ದನ್ನು ಹೇಳುವಾಗ ಆ ಶೌನಕಾದಿಗಳು ಕೇಳ್ತಾರೆ, ಬ್ರಾಹ್ಮಣನೇನೋ ಇದನ್ನು ಮಾಡಿದನಪ್ಪ, ಇತರ ವರ್ಣೀಯರು ಯಾರಾದರೂ ಇದನ್ನು ಮಾಡಿದ್ದುಂಟೆ? ವ್ರತವಿದನು ಆಚರಿಸಿ ಸೂತ, ವ್ರತವಿದನು ಆಚರಿಸಿ ಜೀವನ ಪಥದಿ ಸುಖ ಯಾರ್ಯಾರು ಕಂಡರೋ ಕಥಿಸು ಇದ ನಮಗೀಗ ಮುನಿವರ, ಕಥಿಸು ಇದ ನಮಗೀಗ ಮುನಿವರ ಸೂತ
ಪ್ರಖ್ಯಾತ ವಿತತ ವಿಷ್ಣೋತ್ಕರ್ಷ ಜ್ಞಾನಕ್ಕೆ ಈ ಕಥೆಯ ಕಾರಣ ಬೇಳ ಮಗೆ ಎನೆ ಸ್ತುತಿಗೆ ಹಿಕ್ಕದೆ ನುತಿಸಿ ಹರಿಜನು ಪೇಳ್ವ ಮುನಿರಾಯ ಆ ಹರಿಯನು ನುತಿಸಿ ಕಥೆಯನು ಪೇಳ್ವ ಮುನಿರಾಯ. ಸೂತ ಪುರಾಣಿಕೋತ್ತಮರಂದರು, ಅಪ್ಪ ನೀವು ನನ್ನ ಹೊಗಳ್ತೀರಿ ಅಂತ ನಾನು ನನ್ನ ಮಹಿಮೆ ಏನಿದೆ ಇಲ್ಲ, ಶ್ರೀಮನ್ನಾರಾಯಣನ ಸತ್ಯನಾರಾಯಣ ಕಥಾವಸ್ತುವನ್ನು ನಿಮ್ಗೆ ಹೇಳ್ತೇನೆ. ಆ ಕಾಶಿನಗರವಾಸಿಯಾಗಿರತಕ್ಕಂಥ ಬ್ರಾಹ್ಮಣ ಪ್ರತಿ ತಿಂಗಳು ಈ ವ್ರತವನ್ನು ಮಾಡುತ್ತಿರುವಾಗ ಒಂದು ದಿನ ಆ ಮಹಾಮಂಗಳಾರತಿ ಹೊತ್ತಿನಲ್ಲಿ ಈ ಕಾಡಿನಲ್ಲಿ ಹೋಗಿ ಕಟ್ಟಿಗೆಯನ್ನು ಸಂಗ್ರಹ ಮಾಡಿ ತಂದು ಆ ಸೌದೆಯನ್ನು ಮಾರಿ ಜೀವನ ಮಾಡತಕ್ಕಂತಹ ಕಾಷ್ಟ ವಿಕ್ರೇತನವರು, ಕಡು ಬಡವ, ನಿತ್ಯ ಸಂಗ್ರಹ ಮಾಡಿ ತಂದುದನ್ನು ಮಾರಿ ಸಾಯಂಕಾಲ ಹೊತ್ತಲ್ಲಿ ಒಂದು ತುತ್ತು ಉಂಡು ಹೇಗೋ ದೇಹ ಧಾರಣೆ ಮಾಡಿಕೊಂಡಿದ್ದಾನೆ. ಅಂಥ ಬಡಪಾಯಿ ಈ ವ್ರತ ನಡೆಯುವಾಗ ಮಹಾಮಂಗಳಾರತಿ ಹೊತ್ತಲು ಅಲ್ಲಿಗೆ ಬಂದಿದ್ದಾನೆ ಮತ್ತು ಆ ವ್ರತದ ವಿಷಯವನ್ನ ವ್ರತ ಸಮಾಪ್ತಿಯಾಗಿ ಪ್ರಸಾದ ಸ್ವೀಕಾರ ಮಾಡುವಾಗ ಬ್ರಾಹ್ಮಣನ ಬಳಿ ಕೇಳ್ತಾನೆ, ಅಯ್ಯ ಇದೇನು ವ್ರತ ಪ್ರತಿ ತಿಂಗಳು ಮಾಡ್ತಾ ಇದ್ದೆ? ಆಗ ಇದು ಸತ್ಯನಾರಾಯಣ ವ್ರತವಪ್ಪ, ಇದನ್ನು ಮಾಡಿದ್ರಿಂದ ನನ್ನ ದಾರಿದ್ರ್ಯ ದುಃಖ ಕಷ್ಟಗಳೆಲ್ಲ ದೂರ ಹೋಗಿದೆ. ಇದನ್ನು ಕೇಳಿ ಆ ವೃದ್ಧ ಬಡಪಾಯಿ ಸೌದೆ ಮಾರುವವನ ಕಣ್ಣಲ್ಲಿ ನೀರು ಮುಡಿತು. ದೇವ, ನನಗೂ ನೀನೇನಾದ್ರೂ ಅನುಕೂಲ ಮಾಡ್ತಿದ್ರೆ ದೇವ, ನಾನು ಈ ವ್ರತ ಮಾಡ್ತಿದ್ದೆ, ಇದು ನಮ್ಮ ಹಣೆಯಲ್ಲಿ ಬರೆದದ್ದುಂಟೆ. ಈ ವಿಧವಾಗಿ ಅವನು ಚಿಂತಿಸ್ತಾ ಹೊರಟಾಗ ಸತ್ಯನಾರಾಯಣನ ಕರುಣೆ ತೋರಿದ. ಆ ದಿನ ಮಾರಿದಂತಹ ಆ ಸೌದೆಗೆ 1/4 ಪ್ರತಿಫಲ ಬಂತು. ಆನಂದದಿಂದ ಕಾಷ್ಟ ವಿಕ್ರೇತರು ಬಹುಶ್ರದ್ಧೆಯಿಂದ ವ್ರತವನ್ನು ಮಾಡ್ತಾನೆ. ತಿಂಗಳು ಮಾಡುವಂಥವನಾದ ಅವನ ಎಲ್ಲ ಬಡತನಗಳು ದೂರ ಹೋಗಿ ಮರಣಾನಂತರ ಆತನಿಗೂ ದಿವ್ಯವಾಗಿರತಕ್ಕಂಥ ಸತ್ಯಲೋಕವೇ ಪ್ರಾಪ್ತಿಯಾಯಿತಂತೆ. ಇತಿ ಶ್ರೀ ಸ್ಕಂದ ಪುರಾಣೆ ರೇವಾಖಂಡೇ ಸತ್ಯನಾರಾಯಣ ವ್ರತ ಕಥಾಯಾಂ 2ಯ ಸತ್ಯನಾರಾಯಣ ದೇವರ ಪಾದಾರವಿಂದ ಗೋವಿಂದ ಗೋವಿಂದ. ಸೂತ ಪುರಾಣಿಕೋತ್ತಮರು ಈ ಕಥೆಯನ್ನು ಹೇಳ್ತಾ, ಮುನಿಗಳಿರ ಕೇಳಿದೆ ಕಥೆಯ ವಿಸ್ತಾರ, ಮುನಿಗಳಿರ ಕೇಳಿದೆ ಕಥೆಯ ವಿಸ್ತಾರ. ಇನ್ನೂ ನಾವು ಕೇಳಬೇಕಿದನ್ನ. ವಿಶೇಷವಾದಂತಹ ದೇವರ ಮಹಿಮೆಯನ್ನು ನಮಗೆ ತಿಳಿಸಬೇಕು ಅಂತ ಈ ಪ್ರಕಾರ ವಿನಂತಿ ಮಾಡಿದ ಶೌನಕಾದಿಗಳಿಗೆ ಸೂತರು ಹೇಳ್ತಾರೆ. ಅನುಮಾನವಿಲ್ಲ ಸತ್ಯ ನಾರಾಯಣ ಉದಾರ, ಅನುಮಾನವಿಲ್ಲ ಸತ್ಯ ನಾರಾಯಣ ಉದಾರ, ಮುನಿಗಳಿರ ಕೇಳಿದೆ ಕಥೆಯ ವಿಸ್ತಾರ. ರಾಜನುಲ್ಕಾಮುಖನು ಸತಿಯನೊಡಗೂಡಿ, ರಾಜ ಉಲ್ಕಾಮುಖನು ಸತಿಯನೊಡಗೂಡಿ, ರಾಜವ್ರತವಿದನು ಭಕ್ತಿಯೂ ಮಾಡಿ, ರಾಜವ್ರತವಿದನು ಮಾಜದು ಸುರುವೆ ಮಹಿಮೆ ವಣಿಕನೋರ್ವನಿಗೆ, ಮಾಜದು ಸುರಿದ ಮಹಿಮೆ ವಣಿಕನೋರ್ವನಿಗೆ, ತೇಜೆಯನ್ನೆರಿ ಆತ ಪೊರಡೆ ತನ್ನ ಪೂರಗೆ, ತೇಜೆಯನ್ನೆರಿಯಾತ ಪೊರಡೆ ತನ್ನ ಪೂರಗೆ. ಮುನಿಗಳಿರ
ಕೇಳಿರಿ. ಈ ಕಥೆಯ ವಿಸ್ತಾರವಾಗಿ ವರ್ಣಿಸಬೇಕು ಅಂತ ಕೇಳಿದಾಗ ಹೇಳ್ತಾರೆ, ಈ ಪಾವನವಾದ ಸತ್ಯನಾರಾಯಣ ವ್ರತ ಕಥೆಯನ್ನು ಹಿಂದೆ ಉಲ್ಕಾಮುಖ ನಾಮಕರಾಗಿರತಕ್ಕಂಥ ರಾಜನೊಬ್ಬನಿದ್ದ. ತನ್ನ ಪತ್ನಿಯಿಂದೊಳಗೂಡಿ ಈ ವ್ರತರಾಜವೆನಿಸಿರತಕ್ಕಂಥ ಸತ್ಯನಾರಾಯಣ ವ್ರತವನ್ನ ನಿತ್ಯವೂ ಮಾಡ್ತಾ ಇರತಕ್ಕಂಥವನಿದ್ದಾಗ ಒಮ್ಮೆ ಆತನ ಅರಮನೆಯ ಮುಂದೆ ಒಬ್ಬ ವರ್ತಕ ಬರ್ತಾನೆ, ವೈಶ್ಯ ಬಣಿಕ. ಅವ ಕೇಳ್ತಾನೇ, ಮಹಾರಾಜ, ಯಾವ ಉದ್ದೇಶದಿಂದ ಈ ವ್ರತ ಮಾಡ್ತಿ? ಇದರಿಂದ ಏನು ಲಾಭ ನಿನಗೆ? ಯಾವ ಪ್ರಯೋಜನಕ್ಕಾಗಿ? ಆಗ ಆತ ಹೇಳ್ತಾ, ಮಾಜದು ಸುರುವೆ ಮಹಿಮೆ. ನಿನಗಿದನ್ನು ನಾನು ಮುಚ್ಚಿಡದೆ ಹೇಳ್ತೇನಪ್ಪ. ನಾನು ಈ ವ್ರತವನ್ನು ಮಾಡುವುದರಿಂದ ಹೆಂಡತಿ, ಮಕ್ಕಳು, ಬಂಧುಗಳ ಜೊತೆಗೆ ಪ್ರೇಮದಿಂದ ವಾಸಿಸ್ತೇನೆ. ಇಹದಲ್ಲಿ ಸೌಖ್ಯವಿದೆ, ಮನಸ್ಸಿಗೆ ನೆಮ್ಮದಿ ಇದೆ, ಶಾಂತಿ ಇದೆ. ಇದರಿಂದ ಪರಲೋಕವೂ ನನಗೆ ಸಿಗುತ್ತದೆ. ಮಾತ್ರವಲ್ಲ, ಮಕ್ಕಳಿಲ್ಲದವರಿಗೆ ಮಕ್ಕಳು, ಧನವಿಲ್ಲದವರಿಗೆ ಧನವು, ಜ್ಞಾನವಿಲ್ಲದವರಿಗೆ ಜ್ಞಾನವೂ ದೊರಕಿ, ವಿದ್ಯಾ, ಬುದ್ಧಿ, ಸಿದ್ಧಿ, ಪ್ರಸಿದ್ಧಿ ಎಲ್ಲವೂ ಈ ವ್ರತದಿಂದ ಪ್ರಾಪ್ತಿಯಾಗ್ತದೆನಲಾಗಿ. ಆಗಲೇ ಆ ವರ್ತಕನು ಮನಸ್ಸಿನಲ್ಲೇ ತಾನು ಈ ಹರಕೆಯನ್ನು ಹೊತ್ತನಂತೆ, ಹೇ ಸತ್ಯನಾರಾಯಣ, ನಿನ್ನ ದಯೆಯಿಂದ ನನಗೆ ಸಂತತಿ ಆದ್ರೆ ನಾನು ಕೂಡ ಅತಿ ಶ್ರದ್ಧೆಯಿಂದ ಈ ವ್ರತವನ್ನು ಮಾಡ್ತೇನೆ, ನಿನ್ನನ್ನು ತೃಪ್ತಿಪಡಿಸ್ತೇನೆ. ಈ ವಿಧವಾಗಿ ಹರಕೆಯನ್ನು ಹೊತ್ತು ಹೊರಡ್ತಾನೆ. ಸತ್ಯ ಸಂಕಲ್ಪನಾಗಿರತಕ್ಕಂಥ ಸತ್ಯಾತ್ಮಕನಾದ ಸತ್ಯನಾರಾಯಣನಿಗೆ ಏನು ಕೊಡಬೇಕು ಅಂತಿಲ್ಲ. ಒಳ್ಳೆಯ ವಿಚಾರವನ್ನು ಸಂಕಲ್ಪ ಮಾಡಿದ ಮಾತ್ರದಿಂದಲೇ ಆತ ತೃಪ್ತನಾಗ್ತಾನೆ. ಯಾವ ಆತನ ಪ್ರಾರಬ್ಧದಲ್ಲಿ ಮಕ್ಕಳೇ ಇಲ್ಲವೋ ಅಂಥವನು ನನ್ನ ಉಪಾಸನೆ ಮಾಡುತ್ತೇನೆ ಅಂತ ಹೇಳಿದ ಕಾರಣದಿಂದ ಸತ್ಯ ಸಂಕಲ್ಪನಾಗಿರತಕ್ಕಂಥ ನನ್ನ ಸಂಕಲ್ಪಕ್ಕೆ ವಿರುದ್ಧ ಯಾವುದೂ ಇಲ್ಲವಾದ್ದರಿಂದ ಇವನಲ್ಲಿ ಸಂತತಿಯಾಗಲಿ ಎಂಬುದಾಗಿ ಭಗವಂತ ಅನುಗ್ರಹ ಮಾಡ್ತಾನೆ. ಆ ವಣಿಕನ ಪತ್ನಿ ಹೆಸರು ಲೀಲಾವತಿ ಎಂಬುದಾಗಿ. ಆ ಲೀಲಾವತಿ ಸಕಾಲದಲ್ಲಿ ಗರ್ಭವತಿಯಾಗಿ ನಾನಾ ದಿವ್ಯ ಲಕ್ಷಣಗಳಿಂದ ಯುಕ್ತಳಾಗಿರತಕ್ಕಂಥ ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ. ಮಗುವಿಗೆ ಕಲಾವತಿ ಅಂತ ನಾಮಕರಣ ಮಾಡಿದ್ದಾಳೆ. ನಿತ್ಯ ನಿತ್ಯ ಪ್ರವೃದ್ಧಮಾನವಾಗ್ತಾ ಇದೆ ಮಗು. ನಗು ಮೊಗದ ತೊಳಗುವ ಕಪೋಲದ ಚಿಗುರಲಣ ಕಿಪ ಕರತಲದ ಸಂಪಗೆಯ ಪೋಲುವ ನಾಸಿಕದ ಪೊಗರುಗುವ ಚಂದುಟಿಯ. ಶುಕ್ಲ ಪಕ್ಷದ ಚಂದ್ರನಂತೆ ಪ್ರವೃದ್ಧಮಾನವಾಗತಕ್ಕಂತಹ ಶಿಶುವನ್ನು ಕಂಡು ಹರ್ಷಿಸ್ತಾ ಇರುವಂತೆ ಒಂದು ದಿನ ಲೀಲಾವತಿ ತನ್ನ ಪತಿ ಹೇಳ್ತಾಳ, ಸ್ವಾಮಿ, 2 ವರ್ಷಗಳಾಯಿತು ನಾಮ ದಿವ್ಯವಾದಂತಹ ವ್ರತವನ್ನು ಮಾಡುತ್ತೇನೆ ಅಂತ ಹರಕೆ ಹೊತ್ತು. ಆಗ ಹಿಂದೊಮ್ಮೆ ಜ್ಞಾಪಿಸದೆ ಮರೆತು ಬಿಟ್ರಿ. ಈಗ ನೋಡಿ ಮಗು ಪ್ರವರ್ಧಮಾನವಾಗ್ತಾ ಇದೆ, ಆ ದೇವರಿಗೆ ಹೇಳಿದಂತ ಹರಕೆ ಸಲ್ಲಿಸಬೇಡುವೆ? ಆಗ ಹೇಳ್ತಾನೆ, ಈಗ ಏನೇ ಅವಸರ? ನಾವೇನು ಮಾಡೋದಿಲ್ಲ ಅಂದಿದ್ದೇವೇನು? ಅಥವಾ ದೇವರಿಗೆ ಕೊಟ್ಟಂತ ಮಾತನ್ನು ನಾವು ಮೀರುತ್ತೇವೇನು? ವಿವಾಹ ಸಮಯೇ ತ್ವಸ್ಯಾಹ ಕರಿಷ್ಯಾಮಿ ವ್ರತಂ ಪ್ರಿಯೇ. ಇನ್ನು ಹುಡುಗಿಗೆ ಮದುವೆ ಆಗೋದಿದೆ, ಎಷ್ಟೋ ಶುಭ ಶೋಭನಗಳಿವೆ. ಆ ಹೊತ್ತರಲ್ಲಿ ಬಂಧುಗಳು ಇಷ್ಟ ಮಿತ್ರರೆಲ್ಲ ಸೇರ್ತಾರೆ, ಆಗ ಮಾಡೋಣ. ಇತಿ ಭಾರ್ಯಾ ಸಮಾಶ್ವಾಸ್ಯ ಜಗಾಮನಗರಂ ಪ್ರತಿ ರಾಮ ರಾಮ ಹರೇ ರಾಮ ರಘೋತ್ತಮ ರಾಮ 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 ರಘೋತ್ತಮ ರಾಮ 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 ಹರೇ ರಾಮ ರಘೋತ್ತಮ ರಾಮ ರಾಮ. ಕಾಲಕ್ರಮೇಣ ಕಲಾವತಿ ವಿವಾಹ ವಯಸ್ಸಿನವಳಾಗಿದ್ದಾಳೆ. ಆಗಲೂ ಕೂಡ ಸಿರಿಮದದಿಂದ ಸತ್ಯ ಸಂಕಲ್ಪನಾದ ಸತ್ಯಾತ್ಮಕನಾದ ಪರಮಾತ್ಮನನ್ನು ಮರೆತು ಮದದಿಂದ ಬೆರೆಯುತ್ತಾ ಇದ್ದ. ಭಗವದ್ವಿಸ್ಮೃತಿಯಿಂದಲೇ ಈ ವಿಧವಾಗಿರತಕ್ಕಂತಹ ಸ್ಥಿತಿ ಉಂಟಾಗಿದೆ. ಯೋಗ್ಯ ವರ್ಣನ್ನು ಹುಡುಕಿ ಅತಿ ವೈಭವದಿಂದ ಮಗಳ ವಿವಾಹವನ್ನು ನಡೆಸಿದ್ದಾನೆ. ಕಲಾವತಿಯ ಮದುವೆ ವೈಭವದ ಕಾಲದಲ್ಲಿ ತಥೋ ಭಾಗ್ಯವಶಾತ್ತೇನ
ವಿಸ್ಮೃತೋ ವ್ರತಮುತ್ತಮೋ. ಅವನ ದೌರ್ಭಾಗ್ಯ ಏನು ಹೇಳಿ, ಆ ಸಮಾರಂಭದ ಕಾಲದಲ್ಲಿ ಮರೆತು ಬಿಟ್ಟಂತೆ ಈ ಮಹಾವ್ರತ ಮಾಡಲಿಕ್ಕೆ. ವಿವಾಹ ಸಮಯೇ ತಸ್ಯಾಹ ತೇನ ರುಷ್ಟೋ ಭವತ್ ಪ್ರಭು. ಸಿಟ್ಟು ಬಂತು ಪರಮಾತ್ಮ, ಈ ತನಕ ನಿನ್ನನ್ನು ಕ್ಷಮಿಸಿದ್ದಿಲ್ಲ, ಈ ಮಹದಾನಂದ ಕಾಲದಲ್ಲಿ ಪರಮಾತ್ಮನಾದ ನನ್ನನ್ನು ಮರೆತು ಬಿಟ್ಟಿಯಾ ಎಂಬುದಾಗಿ ಭಗವಂತನು ಎಲ್ಲ ಅನುಕೂಲತೆಗಳಿದ್ದಾಗಲೂ ಮರೆತಂಥ ಈತನಿಗೆ ಶಿಕ್ಷೆ ಕೊಡಬೇಕೆಂಬುದಾಗಿ ವಹಿಸ್ತ. ಈ ವಣಿಕನು ಎಲ್ಲವನ್ನು ಮರೆತು ತನ್ನ ಅಳಿಯನ ಜೊತೆಗೆ ವ್ಯಾಪಾರಕ್ಕಾಗಿ ಆ ದೇಶವನ್ನೇ ಬಿಟ್ಟು ಹಡಗನ್ನೇರಿ ತನ್ನ ಪತ್ನಿ ಪುತ್ರಿಯರಿಗೆ ಶೀಘ್ರವಾಗಿ ಬರ್ತೇನೆಂಬುದಾಗಿ ಹೇಳಿ ಹೊರಟಿದ್ದಾನೆ. ವ್ಯಾಪಾರಾರ್ಥವಾಗಿ ಹೊರಟವನು ರತ್ನಸಾರ ನಗರ ನಗರ ರತ್ನಸಾರ ನಗರ. ರಾಜ ಚಂದ್ರಕೇತು ಮಹಾವೀರ, ರಾಜ ಚಂದ್ರಕೇತು ಮಹಾವೀರ, ರತ್ನಸಾಗರ ನಗರ ನಗರ ರತ್ನಸಾರ ನಗರ. ವಣಿಕ ದ್ವಯರು ಆ ನಗರಕ್ಕೆ ಬರಲು, ವಣಿಕ ದ್ವಯರು ಆ ನಗರಕ್ಕೆ ಬರಲು, ನಗರ ವೈಭವವ ನೋಡುತ್ತೇ ಇರಲು, ನಗರ ವೈಭವವ ನೋಡುತ್ತಲಿರಲು, ಪ್ರಭುವಿನಾಜ್ಞೆಯು ಬಂಧಿತರಾಗಲು, ಪ್ರಭುವಿನಾಜ್ಞೆಯು ಪ್ರಭುವಿನಾಜ್ಞೆಯು ಬಂಧಿತರಾಗಲು, ಉಭಯರು ತಸ್ಕರರೆಂಬ ಆರೋಪವು, ಉಭಯರು ತಸ್ಕರರೆಂಬ ಆರೋಪವು, ರತ್ನಸಾರ ನಗರ. ಚಂದ್ರಕೇತೂರತಕ್ಕಂಥ ಮಹಾವೀರನಾದ ರಾಜನ ಅಧಿಕಾರಕ್ಕೊಳಪಟ್ಟ ರತ್ನಸಾರ ನಗರವಿರತಕ್ಕಂಥ ಊರಿಗೆ ಈ ಮಾವ ಅಳಿಯ ಇಬ್ರು ಕೂಡ ಬಂದಿದ್ದಾರೆ. ನಗರ ವೈಭವವನ್ನು ಕಾಣ್ತಾ ಸುತ್ತುತ್ತಾ ಇರುವಾಗ ಈ ಸಿರಿಮದದಲ್ಲಿ ಧನಮದದಲ್ಲಿ ಮನ್ನ ಕುಲಮದಾದಿಗಳಲ್ಲಿ ಎಲ್ಲವನ್ನು ಮರೆತಿದ್ದಾನಲ್ಲ ಪರಮಾತ್ಮ, ಇವರನ್ನು ಶಿಕ್ಷಿಸಲು ಬಯಸಿದ. ಆಗಲೇ ಅರಮನೆಯಲ್ಲಿ ಅಮೂಲ್ಯವಾದ ವಸ್ತುಗಳನ್ನ ಕಳ್ಳತನ ಮಾಡಿ ತಪ್ಪಿಸಿಕೊಂಡು ಓಡಿ ಹೋಗತಕ್ಕಂತಹ ತಸ್ಕರರು ಅಂದರೆ ಕಳ್ಳರು ಅವರನ್ನು ಹಿಡಿಯಲು ಬಂದಂತಹ ರಾಜಭಟರನ್ನ ಕಂಡು ಇವರ ಕೈಗೆ ನಾವೀಗ ಸಿಕ್ಕಿ ಬೀಳಬಹುದು ಎಂಬ ಭಯದಿಂದ ತಾವು ಅಪಹರಿಸಿದಂತಹ ಅಮೂಲ್ಯ ಆಭರಣಗಳ ಗಂಟನ್ನ ಈ ವಣಿಕರ ಹಿಂದಿರಿಸಿ ಆ ಕಳ್ಳರು ಓಡಿ ಹೋದಾಗ ರಾಜಭಟರು ಇವರೇ ಕಳ್ಳರೆಂಬುದಾಗಿ ಪ್ರಭುವಿನಾಜ್ಞೆಯು ಬಂಧಿತರಾಗಲು, ಪ್ರಭುವಿನಾಜ್ಞೆಯು ಚಂದ್ರಕೇತುವಿನ ಮುಂತಂದು ನಿಲ್ಲಿಸುತ್ತಾರೆ. ಇವರು ಬಂಧಿಸುವಂತ ಈ ಪ್ರಕಾರ ವಿಚಾರ ಇಲ್ಲದೆ ಇವರನ್ನು ಕಾರಾಗೃಹ ತಳ್ಳಿದರು. ಪ್ರಭುವಿನಾಜ್ಞೆಯು ಬಂಧಿತರಾಗಲು, ಉಭಯರು ತಸ್ಕರರೆಂಬ ಆರೋಪವು, ಉಭಯರು ತಸ್ಕರರೆಂಬ ಆರೋಪವು, ರತ್ನಸಾರ ನಗರ. ಇವರಿರುವರು ಕೂಡ ರತ್ನಸಾಗರ ನಗರದಲ್ಲಿ ಅಪರಾಧಿಗಳೆಂಬುದಾಗಿ ನಿರ್ಣಯವಾಗಿ ಕರಚರಣೆಗಳಿಗೆ ಸಂಕೋಲೆಯನ್ನು ಕಟ್ಟಿ ಭ್ರಷ್ಟ ಪ್ರತಿಜ್ಞಮಾಲೋಕ್ಯ ಶಾಪಂ ತಸ್ಮೈ ಪ್ರದತ್ತವಾನ್. ಭ್ರಷ್ಟ ಪ್ರತಿಜ್ಞರಾದಿವರಿಗೆ ಪರಮಾತ್ಮ ಶಾಪ ಕೊಟ್ಟಿದ್ದಾರೆ. ಈ ಕಾರಣದಿಂದ ಕಳ್ಳತನದ ಆರೋಪ ಬಂದು ಕಾರಾಗೃಹದಲ್ಲಿ ಹಾಕಿದ್ದಾರೆ. ಅನೇಕ ವರ್ಷಗಳು ಯಾವ ವಿಚಾರಣೆ ಇಲ್ಲದೆ ತಾನೇ ಆ ಕತ್ತರಲ್ಲಿ ಕಾಲ ಕಳೆದು ಇತ್ತ ಲೀಲಾವತಿ ಕಲಾವತಿಯರು
ಬಂಧುಗಳನ್ನು ಕಾಣದೆ ಅಹೋರಾತ್ರಿ ಕಣ್ಣೀರಿಡುತ್ತಾ ಇದೇನಾಯ್ತು, ಯಾಕೆ ಬರಲಿಲ್ಲ? ಬಂಧುಗಳನ್ನು ಕಾಣದೆ ವಿರಹದಿಂದ ಬಹಳ ಕಾಲ ಕಳೆದರೂ ಸಂಪತ್ತು ಕರಗಿ ಹೋಯಿತು. ತುತ್ತು ಕಾಣದೆ ಮನೆ ಮನೆ ತಿರುಗಾಡುತ್ತಾರೆ ಶ್ರೀಮಂತ ಮನೆತವನ್ನು. ಸತ್ಯನಾರಾಯಣನ ಕೋಪದಿಂದಾಗಿ ಎಲ್ಲ ಸಂಪತ್ತು ಕೂಡ ಕ್ಷೀಣವಾಗಿಬಿಟ್ಟಿದೆ. ಬರವ ಕಾಣದೆ ತಮ್ಮವರ ಹಂಬಲಿಸಿ ಪರಿ ಪರಿ ಮರುಗೆ. ವ್ಯಾಪಾರಕ್ಕಾಗಿ ಹೋಗಿರತಕ್ಕಂತ ಬಂಧುಗಳು ಏನಾದರೂ ಮರಳಿ ಬರ್ತಾರೋ ಇಲ್ವೋ? ನಮ್ಮ ಮಾಂಗಲ್ಯದ ಗತಿ ಏನು? ಅರಶಿನ ಕುಂಕುಮದ ಭಾಗ್ಯ ಉಳಿಸಿಕೊಳ್ಳುವುದೆಂತು? ಹೀಗೆ ನಿತ್ಯವೂ ಅಳುತ್ತಾ ಬರವ ಕಾಣದೆ ತಮ್ಮವರ ಹಂಬಲಿಸಿ ಪರಿ ಪರಿ ಮರುಗಿ ಮಮ್ಮನ ಹರಿಯನೇ ದೇವಾ ನಾರಾಯಣ ನೀ ಮುನಿದಿರುವುದೇ ಕಾರಣವು ಬೇರಿಲ್ಲ, ಬೇರೆ ಯಾವ ಕಾರಣ ಇಲ್ಲ. ನೀ ಮುನಿದಿದ್ದ ಸ್ವಾಮಿ, ನಿನ್ನ ಅವಕೃಪೆ ಆಯ್ತಾದ್ರೆ ನಮ್ಮನ್ನು ಕಾಪಾಡುವರು ಯಾರು? ಸಂಪತ್ತು ಭೋಗ ಭಾಗ್ಯಗಳು ಬೇಡ, ನಮ್ಮ ಮಾಂಗಲ್ಯ ಭಾಗ್ಯ ಅಷ್ಟು ಉಳಿದ್ರೆ ಸಾಕು, ನಮ್ಮವರು ಬಂದ್ರೆ ಸಾಕು. ಹೇಗೆ ನೋಡಲಿ, ಎಲ್ಲಿ ನೋಡಲಿ ಅವರನ್ನ? ಈ ವಿಧವಾಗಿ ಮನಸ್ಸಲ್ಲಿ ಚಿಂತಿಸ್ತಾ ಆ ಮಹಾಸ್ವಾಮಿಯ ದರ್ಶನಕ್ಕಾಗಿ ಅಹೋರಾತ್ರ ದುಃಖಿಸ್ತಾ ಇದ್ದಾರೆ, ಚಿಂತಿಸ್ತಾ ಇದ್ದಾರೆ. ಒಮ್ಮೆ ಕಲಾವತಿ ಭಿಕ್ಷೆ ಬೇಡ್ತಾ ಬೇಡ್ತಾ ಮನೆ ಮನೆ ತಿರುಗ್ತಾ 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 ಬರ್ತಾರೆ. ಮಧ್ಯರಾತ್ರಿ ಆದರೂ ಕೂಡ ಮಗಳು ಮನೆಗೆ ಹಿಂತಿರುಗಲಿಲ್ಲ. ತಾಯಿ ಲೀಲಾವತಿ ಕೇಳ್ತಾ ಇದ್ದಾಳೆ, ಚೆಲ್ಲಿ ಹೋಗಿದ್ದಿ? ಬಡವರಾದ ಅವಮಾನ ಉಳಿಸ್ಕೊಳ್ಳೋದು ಕಷ್ಟ, ಎಲ್ಲರೂ ನಮ್ಮನ್ನು ನಿಂದಿಸ್ತಾ ಇದ್ದಾರೆ, ಹೇಳದೆ ಕೇಳದೆ ರಾತ್ರಿ ಎಲ್ಲ ಎಲ್ಲೆಲ್ಲೂ ಒಡ್ಡಾಡ್ತಾ ಇದ್ಯಾ? ಆಗ ಹೇಳ್ತಾ, ಇಲ್ಲಮ್ಮ, ನಾನು ಹಾಗೆ ತಿರುಗಾಡ್ತಾ ಕಾಲ ಕಳೆದವಳಲ್ಲ, ವ್ಯರ್ಥ ಕಾಲ ಕಳೆದನೆಂಬುದಾಗಿ ತಿಳಿಯಬೇಡ ತಾಯಿ. ನಾನು ಒಂದೆಡೆ ಹೋಗಿದ್ದೆ, ನಮ್ಮಲ್ಲಿ ವ್ರತ ಒಂದ ಕಂಡೆ ನಮ್ಮ ಅಮ್ಮ, ವ್ರತ ಒಂದ ಕಂಡೆ ನಮ್ಮ. ಸತ್ಯವ್ರತ ಒಂದ ಕಂಡೆ ನಮ್ಮ, ಸತ್ಯವ್ರತ ಒಂದ ಕಂಡೆ ನಮ್ಮ, ವ್ರತ ಒಂದ ಕಂಡೆ ನಮ್ಮ ಅಮ್ಮ, ವ್ರತವ. ಶ್ರುತಿ ಸಮ್ಮತವಂತೆ ಆವೃತ, ಶ್ರುತಿ ಸಮ್ಮತವಂತೆ ಆವ್ರತ ಅತಿ ಸುಲಭವದಂತೆ, ಪತಿ ಪುತ್ರಾದಿ ಸುಖ ಅತಿ ಮುಖ್ಯ ವ್ರತವಂತೆ, ಪತಿ ಪುತ್ರಾದಿ ಸುಖಕ್ಕೆ ಅತಿ ಮುಖ್ಯ ವ್ರತವಂತೆ. ಪತಿ ಪುತ್ರಾದಿ ಸುಖಕ್ಕೆ ಅತಿ ಮುಖ್ಯ ವ್ರತವಂತೆ, ಅತಿ ಸುಲಭವಂತೆ. ಅಮ್ಮ, ಶ್ರುತಿ ಸ್ಮೃತಿ ಸಮ್ಮತವಂತೆ ವ್ರತ ಒಂದ ಕಂಡೆ ನಮ್ಮ ಅಮ್ಮ, ವ್ರತ ಸತ್ಯವ್ರತ, ಸತ್ಯನಾರಾಯಣ ವ್ರತವಂತೆ ಅಮ್ಮ. ಅಲ್ಲಿ ಸೇರಿದಂತಹ ಬಂಧು ಬಾಂಧವರೆಲ್ಲ ನಾನಾ ವಿಧವಾದ ಆಭರಣಾದಿಗಳಿಂದ ಅಲಂಕೃತರಾಗಿ ಭಕ್ತಿಭಾವ ಸಮನ್ವಿತರಾಗಿ ಆ ವ್ರತವನ್ನು ಮಾಡ್ತಾ ಇದ್ರು. ಆ ವ್ರತ ಕಥೆಯನ್ನು ಹೇಳ್ತಾ ಇದ್ರು. ಅದನ್ನು ಕೇಳ್ತಾ 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 ಕುಳಿತಿದ್ರಮ್ಮ. ಹೊತ್ತು ಎಷ್ಟು ಅಂತ ಗೊತ್ತಾಗಲಿಲ್ಲ. ಶ್ರುತಿ ಸಮ್ಮತವಾದ ವ್ರತವಂತೆ, ಅದು ಮಾಡುವುದು ಅತಿ ಸುಲಭವಂತೆ. ಅದರಿಂದ ಪತಿ ಪುತ್ರ ಬಂಧುಗಳನ್ನೆಲ್ಲ ಕಳೆದುಕೊಂಡವರು ಮರಳಿ ಪಡೆದು ಸುಖಿಸ್ತಾ ಇದ್ದಾರಂತೆ. ಹೀಗೆ ತಾಯಿಗೆ ಹೇಳ್ತಾ ಇರುವಂತೆ,
ಹಿಂದೆ ತಾವು ಮಾಡಿದಂತ ಸತ್ಯನಾರಾಯಣ ಪೂಜೆಯ ಹರಕೆ ನನಗೆ ಬಂತು. ಕಣ್ಣೀರುಗರೆದು, ಹೇ ಸತ್ಯನಾರಾಯಣ, ನಾವು ಪ್ರತಿಜ್ಞಾ ಭ್ರಷ್ಟರಾದವು ತಂದೆ. ಆದರೂ ಕೂಡ ಶ್ರೀಮಂತರಾಗಿದ್ದಾಗ ನನ್ನ ಪೂಜೆ ಮಾಡಲಿಲ್ಲ. ಈಗ ಕಡು ಬಡವರು ತುತ್ತಿಗೆ ಗತಿ ಇಲ್ಲದೆ ಕಂಡವರು ಬಂದು ಕತ್ತು ಚಾಚ್ತಾ ಇದ್ದೇವೆ. ಇದೋ ಸ್ವಾಮಿ, ಈಗ ಸಂಕಲ್ಪ ಮಾಡ್ತೇನೆ, ಯಥಾಶಕ್ತಿ ಯಥಾವಸ್ತುಗಳನ್ನು ಸಂಗ್ರಹ ಮಾಡಿ ಶ್ರದ್ಧಾ ಭಕ್ತಿಯಿಂದ ಈ ಪೂಜೆ ಮಾಡುವೆನೆಂಬುದಾಗಿ ಮನಸ್ಸಲ್ಲಿ ಸಂಕಲ್ಪ ಮಾಡ್ತಾ, ಅಪರಾಧಂಚ ಮೇ ಭರ್ತುರ್ಜಾಮಾತು ಕ್ಷಂತು ಮರ್ಘಸಿ. ನನ್ನ ಯಾವ ಅಳಿಯಾವತ್ತು ನನ್ನ ಗಂಡ ಮಾಡಿದ ಅಪರಾಧ ಕ್ಷಮಿಸು. ಇತಿ ದಿವ್ಯಂ ವರಂ ವೌರೇ ಸತ್ಯದೇವಂ ಪುನಃ ಪುನಃ. ಹೀಗಾಕೆ ಬೇಡಿದ ಕ್ಷಣ, ತನ್ನವರ ಅಪರಾಧ ಕ್ಷಮಿಸುವಂದ ಕ್ಷಣ, ಇತ್ತ ಆ ರಾಜ ಚಂದ್ರಕೇತುವಿಗೆ ಕನಸಿನಲ್ಲಿ ಕಾಣಿಸೂತ ರಾಜಗೆ ಖಣದಿ ಬಿಡಿಸೈ ವಣಿಕರೀರ್ವರ ಮಣಿಯದಿರ ರಾಜ್ಯಾದಿ ಭೋಗ ಭಕ್ಷಣದಿನಾಕ್ಷೈಪೇ. ಹೀಗೆ ಸ್ವಪ್ನದಲ್ಲಿ ಇವರು ಬಿಡುಗಡೆ ಮಾಡುವಂತ ಭಗವಂತನ ಆಜ್ಞೆ ಆದಾಕ್ಷಣವೇ ರಾಜ ಚಂದ್ರಕೇತು ಈ ಮಾವ ಅಳಿಯನನ್ನು ಬಿಡುಗಡೆ ಮಾಡಿ ಅಪಾರ ಸಂಪತ್ತನ್ನು ಕೊಟ್ಟು ಅವರನ್ನು ಬೀಳುಕೊಟ್ಟಿದ್ದಾರಂತೆ. ಸತ್ಯನಾರಾಯಣ ದೇವರ ಪಾದಾರವಿಂದ ಗೋವಿಂದ ಗೋವಿಂದ. ಕನಸಿನಲ್ಲಿ ಆಜ್ಞೆ ಕೊಟ್ಟಂತಹ ಭಗವಂತನ ದಿವ್ಯ ರೂಪವನ್ನು ಕಂಡು ರಾಜ ಚಂದ್ರಕೇತು ಬಹುವೈಭವದಿಂದ ಅವರನ್ನು ಬೀಳ್ಕೊಟ್ಟ ಬಳಿಕ ಆ ವಣಿಕದ್ವಯರು ರಾಜವೈಭವ ಭೋಗಗಳನ್ನೆಲ್ಲ ಕಂಡು ಆನಂದಿಸ್ತಾ ರಾಜನಿತ್ತಂತಹ ಸಮಸ್ತ ಬಳುವಳಿಗಳನ್ನ ಹಡಗಿನ ಮೇಲೆ ಹೇರಿಕೊಂಡು ಹೊರಟಿದ್ದಾರೆ. ಭಗವಂತನು ಇವರು ಮಾಡಿದಂತಹ ಮಹದಪರಾಧವನ್ನು ಕೂಡ ಕ್ಷಮಿಸಿ ಆ ಲೀಲಾವತಿ ಕಲಾವತಿಯವರ ಶ್ರದ್ಧೆಗಾಗಿ ತಾನೇ ಇವರನ್ನು ಕ್ಷಮಿಸಿ ಕಳುಹಿಕೊಟ್ಟಿದ್ದಾನಂತೆ. ಅಂತಹ ಅಪರಾಧವನ್ನು ಕ್ಷಮೆ ಮಾಡತಕ್ಕಂತಹ ಸ್ವಾಮಿಯ ಮಂಗಳ ಚರಿತೆಯನ್ನ ಸೂತ ಮಹಾಪುರಾಣಿಕರು ಶೌನಕಾದಿಗಳಿಗೆ ವರ್ಣಿಸ್ತಾರಂತೆ. ಇತಿ ಶ್ರೀ ಸ್ಕಂದ ಪುರಾಣೇ ರೇವಾಖಂಡೇ ಸತ್ಯನಾರಾಯಣ ವ್ರತ ಕಥಾಯಾಂ ತೃತೀಯೋಧ್ಯಾಯ. ಸತ್ಯನಾರಾಯಣ ದೇವರ ಪಾದಾರವಿಂದ ಗೋವಿಂದ ಗೋವಿಂದ. ರತ್ನಸಾರಪುರದಿಂದ ಹೊರಟಂತಹ ಈ ದಿವ್ಯ ಹಡಗು ಆನಂದದಿಂದ ಬಂಧುಗಳನ್ನು ನೋಡುತ್ತೇವೆ ಅಂತ ಹೊರಟು ಬರ್ತಾ ಇರತಕ್ಕಂತಹ ಕಾಲದಲ್ಲಿ ಈ ವಣಿಕರ ಸತ್ಯನಿಷ್ಠೆಯನ್ನು ಮತ್ತೆ ಪರೀಕ್ಷೆ ಮಾಡಬೇಕು ಅಂತ ಆಲೋಚಿಸಿದಂತಹ ಭಗವಾನ್ ಸತ್ಯನಾರಾಯಣನು ವೃದ್ಧ ಸನ್ಯಾಸಿಯ ರೂಪದಲ್ಲಿ ಆಗಮಿಸಿ ಇವರನ್ನು ಪ್ರಶ್ನಿಸ್ತಾನೆ. ಅಯ್ಯ, ಈ ದಿವ್ಯ ಹಡಗಿನಲ್ಲಿ ಏನಿದೆ? ಇದರಲ್ಲಿ ಏನನ್ನು ತುಂಬಿಸಿಕೊಂಡು ಹೊರಟಿದ್ದೀರಿ? ಯಾವೆಡೆಗಿದು ಪ್ರಯಾಣ ಅಂತ ಕೇಳುವಾಗ ಆ ವೃದ್ಧ ಸನ್ಯಾಸಿಯನ್ನು ಕಂಡು ನಸುನಗುತ್ತಾ ವ್ಯಂಗ್ಯವಾಗಂದ್ರು, ನಮ್ಮ ಕೈಯಲ್ಲಿ ಏನಿದೆಯಪ್ಪ? ಏನಿದೆ ಇದರಲ್ಲಿ? ಲತಾ ಪತ್ರಾದಿ ಕಂಚೈವ ವರ್ತತೆ ತರಣೌ ಮಮ. ಸುಮ್ಮನೆ ತರಗಲೆಗಳು, ಬಳ್ಳಿಗಳು, ಹುಲ್ಲು ಇದನ್ನೆಲ್ಲ ತುಂಬಿದೆಯಪ್ಪ. ಇನ್ನೇನಿದೆ ಇದರಲ್ಲಿ? ನಿಷ್ಠುರಂಜ ವಚಃ ಶ್ರುತ್ವಾ. ಇದರಿಂದ ಪೃಷ್ಟನಾದಂತೆ ಸತ್ಯದೇವ. ನಿಷ್ಠುರಂಜ ವಚಃ ಶ್ರುತ್ವಾ. ಇವರು ಈ ಮಾತು ಕೇಳಿ, ಹಾಗೇನು ತರಗಲೆ ಬಳ್ಳಿಗಳೆಲ್ಲ ತುಂಬಿದ್ಯಾ ಇದರಲ್ಲಿ? ಸತ್ಯಂ ಭವತು ತೇ ವಚಃ. ನೀ ಏನ್ ಹೇಳಿದ್ಯೋ ಆ ಮಾತು ಸತ್ಯವಾಗಲಪ್ಪ ಅಂತ ಈ ಪ್ರಕಾರ ಹೇಳಿದ್ದ. ಹಾಗೆ ಶಪಿಸಿದ್ದಾನ ವೃದ್ಧ ಸನ್ಯಾಸಿ. ಸ್ನಾನಾದಿಗಳನ್ನು ಮುಗಿಸಿ ತಮ್ಮ ಹಡಗನ್ನೇರಳು ಈ ವಣಿಕದ್ವಯಲು ಬರುತ್ತಿರುವಾಗ ಬಹುಭಾರವಾದಂತಹ ಈ ಹಡಗು ಹುಲ್ಲು ಕಡ್ಡಿಯಂತೆ ನೀರಿನ ಮೇಲೆ ತೇಲತಕ್ಕಂಥದ್ದನ್ನು ನೋಡ್ತಾ ಇದ್ದಾರೆ. ಹಡಗಿನ ಒಳಗೆ ಬಂದು ನೋಡಿದರೆ ತರಗಲೆ, ಬಳ್ಳಿಗಳು, ಹುಲ್ಲು ಕಡ್ಡಿಗಳೆಲ್ಲ ತುಂಬಿ ಹೋಗಿದೆ. ಇದರಲ್ಲಿ ದಿಗ್ಭ್ರಾಂತರಾದ, ಇದೇನು? ನಮ್ಮ ಸರ್ವ ಸಂಪತ್ತು ಹೋಯ್ತಲ್ಲ, ನಾವು ಊರಿಗೆ ಮರಳಿ ಮಾಡತಕ್ಕಂಥದ್ದೇನಿಲ್ಲ. ಈ ವಿಧವಾಗಿ ದಿಗ್ಭ್ರಾಂತರಾಗಿ ಮೂರ್ಛಾಪನ್ನರಾಗಿ ಬಿದ್ದಿದ್ದಾರೆ. ಮೂರ್ಛೆ ತಿಳಿದೆದ್ದು
ಯಾರಿರಬಹುದು ಈ ವೃದ್ಧ ಸನ್ಯಾಸಿ? ಓಡೋಡಿ ಅವನ ಬಳಿಗೆ ಬರ್ತಾ ಇದ್ದಾರೆ. ನಮ್ಮ ಅಪರಾಧವಾಯ್ತಪ್ಪ, ನಮ್ಮ ತಪ್ಪು ಕ್ಷಮಿಸಿ. ಅವನ ಪಾದವನ್ನು ಬಿಗಿ ಹಿಡಿದು ನಮ್ಮ ಅಪರಾಧವನ್ನು ಕ್ಷಮಿಸು ಎನ್ನಲಾಗಿ ಪರಮಾತ್ಮನು ಅಜ್ಞರಾದ ಇವರ ಮೇಲೆ ಕರುಣೆಯನ್ನು ತೋರಿ, ನಡಿ, ಹೋಗ್ರಿನ್ನ ಹಡಗು ಮುನ್ನಿನಂತಾಗ್ತದೆ ಅಂತ ಅನುಗ್ರಹ ಮಾಡಲು ಮುತ್ತು ರತ್ನಾದಿಗಳಿಂದ ತುಂಬಿ ಯಾವುದೇ ವಿಧವಾದಂತಹ ಕೊರತೆ ಇಲ್ಲದೆ ಆ ಹಡಗು ಹಿಂದಿನಗಿಂತ ಹೆಚ್ಚು ಸಂಪದ್ಭರಿತವಾಗಿರತಕ್ಕಂಥದ್ದನ್ನು ಕಂಡು ಸಂತೋಷಪಟ್ಟು, ಇದು ಸತ್ಯದೇವನ ಮಹಿಮೆ ಅನ್ನತಕ್ಕಂಥ ತಿಳಿಯದೆ ತಾವು ಮಾಡಿದಂಥ ಅಪರಾಧಕ್ಕಾದ ಕ್ಷಮೆ ಕೊಟ್ಟಿದ್ದಾರೆ ಮತ್ತು ಸಂಪತ್ತು ದೊರಕಿತು ಅಂತ ಈ ಪ್ರಕಾರ ಹೊರಟು ಬರ್ತಾರೆ. ನಾವು ಬಂದಿದ್ದೇವೆ ಅಂತ ತನ್ನ ಪತ್ನಿಗೂ ಮಗಳಿಗೂ ಆ ವಣಿಕ ಹೇಳಿ ಕಳುಹಿದ. ಅದೇ ಸಂದರ್ಭದಲ್ಲಿ ಇದ್ದ ಸತ್ಯನಾರಾಯಣ ಪೂಜೆಯಲ್ಲಿ ಮಗ್ನರಾಗಿದ್ದಂತೆ ಅವರು. ಪೂಜಾದಿಗಳೆಲ್ಲ ಮುಗಿದಿವೆ, ಮಂಗಳಾರತಿ ಆಗಿದೆ. ಇನ್ನು ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿ ಪ್ರಸಾದವಷ್ಟೇ ಸ್ವೀಕಾರ ಮಾಡಲಿಕ್ಕೆ ಉಳಿದಿರತಕ್ಕಂಥದ್ದು. ಆಗಲೇ ಬಂಧುಗಳು ಬಂದರು ಎಂಬ ಹರ್ಷದಿಂದ ಆ ಸದ್ವೈಷ್ಣವರ ಸದ್ವೈದಿಕರಿದ್ದ ಪ್ರಸಾದವನ್ನು ಅಲ್ಲೇ ಬಿಟ್ಟು ಶ್ರದ್ಧಾಭಕ್ತಿ ಇದನ್ನು ಸ್ವೀಕರಿಸದೆ ತನ್ನವರನ್ನು ಕಾಣಲಿಕ್ಕಾಗಿ ಓಡೋಡಿ ಬರ್ತಾರೆ. ಆಗಲೇ ಪರಮಾತ್ಮನ ಪ್ರಸಾದವನ್ನು ತಿರಸ್ಕಾರ ಮಾಡುವುದು ಇನ್ನೊಂದು ಮಹಾ ಅಪರಾಧವಾಗುತ್ತದೆ. ನಾವೇ ಮುಳುಗಲು ತಕ್ಷಣವೇ ಸತ್ಯದೇವನು ಆ ರತ್ನಭರಿತವಾಗಿರತಕ್ಕಂಥ ಹಡಗನ್ನ ಸಮುದ್ರದಲ್ಲಿ ಮುಳುಗಿಸಿಬಿಟ್ಟಿದ್ದ. ನಾವೇ ಮುಳುಗಲು ಜಲಧಿಯಲಿ. ಲೀಲಾವತಿ ಕಲಾವತಿ ಇದನ್ನು ನೋಡ್ತಾ ಇದ್ದಾರೆ. ಇನ್ಯಾವ ಪಾಪದ ಫಲವೋ ಎಂದ ಭಾಮಿನಿಯರು ಬಳಲಿ ಭೂಮಿಯೊಳು ಹೊರಳುತ್ತಿರಲಾಗ ಭಾವಶುದ್ಧಿಯೊಳ್ಗೈದು ಪೂಜೆಯ ಭಾವಶುದ್ಧಿಯೊಳ್ಗೈದು ಪೂಜೆಯ ದೇವನಿತ್ತ ಪ್ರಸಾದ ಪಡೆಯದೆ ನೋವ ನಾವು ಅನುಭವಿಸುವಂತಾಯ್ತೆಂದು ಮರುಗಿದರು. ವ್ರತಾಂತದಲ್ಲಿ ನಾವು ಈ ದೋಷ ಮಾಡಿದ್ವಲ್ಲ, ನಮ್ಮ ಸಂಪತ್ತು ವ್ಯರ್ಥವಾಗಿ ಹೋಯ್ತಲ್ಲ. ಈ ವಿಧವಾಗಿ ಹೊರಳುತ್ತಾ ತಮ್ಮ ಅಪರಾಧಕ್ಕೆ ಕ್ಷಮೆಯನ್ನು ಕೇಳಿ ಒಂದು ನಿಮಿಷ ಅಲ್ಲಿ ತಳುವದೆ ಧಾವಿಸಿ ಬರ್ತಾ ಇದ್ದಾರಂತೆ. ಹೇ ದೇವಾ, ಕೋಪ ತಾಪ ಮಾಧೆ ಗುಣ ದೋಷ ನಿವಾರಿ. ಕೋಪ ತಾಪ ಮಾಧೆ ಗುಣ ದೋಷ ನಿವಾರಿ. ಕೃಷ್ಣ ವಿಷ್ಣು ಹರಿ ನಾರಾಯಣ. ಕೃಷ್ಣ ವಿಷ್ಣು ಹರಿ. ಕೋಪ ತಾಪ ಮಾಧೆ ಗುಣ ದೋಷ ನಿವಾರಿ. ಕೃಷ್ಣ ವಿಷ್ಣು ಹರಿ ನಾರಾಯಣ. ಕೃಷ್ಣ ವಿಷ್ಣು ಹರಿ ನಾರಾಯಣ. ಕೇಶವ ಮಾಧವ ಮುಕುಂದ ವಾಮನ. ಕೇಶವ ಮಾಧವ. ಸತ್ಯನಾರಾಯಣ, ನಾವೇನು ಅಪರಾಧ ಮಾಡಿದ್ವು ತಂದೆ? ಅಡಿಗಡಿಗೆ ನಮಗೆ ವಿಸ್ಮೃತಿ ಬಂದಿದೆಯಲ್ಲ. ನಮ್ಮನ್ನು ಈ ಪ್ರಕಾರವಾಗಿ ಪರೀಕ್ಷೆ ಮಾಡ್ತಾ ಇದ್ಯಾ ಸ್ವಾಮಿ? ತಪ್ಪುಗಳೆಲ್ಲ ಒಪ್ಪಿಕೊಂಡಿದ್ದೇವಯ್ಯ. ನಮ್ಮಪ್ಪ ನಮ್ಮನ್ನು ಕಾಪಾಡು. ಮುಕುಂದ ಮಾಧವ ಕೇಶವ ವಾಮನ. ಪ್ರದ್ಯುಮ್ನ ಜನಾರ್ದನ. ಪ್ರದ್ಯುಮ್ನ ಜನಾರ್ದನ. ಹೇತು ವಿಕ್ರಮ. ಪ್ರದ್ಯುಮ್ನ ಜನಾರ್ದನ. ಹೇತು ವಿಕ್ರಮ. ಕೋಪ ತಾಪ ಮಾಧಿ ಗುಣ ದೋಷ ನಿವಾರಿ. ಕೋಪ ತಾಪ ಮಾಧೆ ಗುಣ ದೋಷ ನಿವಾರಿ. ಕೃಷ್ಣ ವಿಷ್ಣು ಹರಿ ನಾರಾಯಣ. ಕೃಷ್ಣ ವಿಷ್ಣು ಹರಿ ನಾರಾಯಣ. ಕಮಲ ನಯನ ಹೇ ಪುರಾತನ. ಕಮಲ ನಯನ ಹೇ ಪುರಾತನ. ರಾಕರೆ ಸಂಕರ್ಷಣ. ರಾಕರೆ ಸಂಕರ್ಷಣ. ಕರುಣಾ ಗುಣ. ರಾಕರೆ ಸಂಕರ್ಷಣ.
करुणा गुणा कोप ताप माझे गुण दोष निवारी हे सत्यनारायणा कृष्ण विष्णु हरी तू हे सत्यनारायण 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 ಸ್ವಾಮಿ ನಮ್ಮ ಅಪರಾಧ ಕ್ಷಮಿಸು ನಮ್ಮ ಸಂಪತ್ತು ಉಳಿಸು ನಮ್ಮ ಪತಿಗಳ ಪ್ರಾಣ ರಕ್ಷಿಸು ನಾವು ಮಾಡಿದಂತ ಅಪರಾಧ ಕ್ಷಮೆ ಕೊಡುವುದಾಗಿ ಹೊರಡುತ್ತಾರೆ ಹೇ ಸತ್ಯನಾರಾಯಣ ಹೇ ಸತ್ಯನಾರಾಯಣ ಹೇ ಸತ್ಯನಾರಾಯಣ ಕೋಪ ತಾಪ ಮಾಸಿ ಗುಣ ದೋಷ ನಿವಾರಿ ಕೃಷ್ಣ ವಿಷ್ಣು ಹರಿ ಸತ್ಯನಾರಾಯಣ ಕೃಷ್ಣ ವಿಷ್ಣು ಹರಿ ಹೇ ಸತ್ಯನಾರಾಯಣ ಹೇ ಸನಾತನ ಸತ್ಯನಾರಾಯಣ ದೇವರ ಪಾದಾರವಿಂದ ಗೋವಿಂದ ಗೋವಿಂದ ಆ ದಿವ್ಯ ಪ್ರಸಾದವನ್ನು ಸ್ವೀಕರಿಸಿ ಅಪರಾಧಕ್ಕೆ ಕ್ಷಮೆಯನ್ನು ಕೇಳಿ ಹಿಂದಕ್ಕೆ ಬರ್ತಾ ಇದ್ದಾರೆ ಕಲಾವತಿ ಲೀಲಾವತಿಯರು. ಆ ಭಗವಂತ ಎಂಥ ಕರುಣಾಘನನೆಂದರೆ ಭಕ್ತರು ಮಾಡಿದಂಥ ಅಪರಾಧವನ್ನೆಲ್ಲ ಕ್ಷಮಿಸತಕ್ಕಂಥವ. ಭಕ್ತಿ ಪ್ರೇಮದಿಂದ ಯಾರು ಶರಣು ಬರ್ತಾರೋ ಅವರನ್ನೆಂದೆಂದೂ ಎಲ್ಲೂ ಶಿಕ್ಷಿಸಿದವನಲ್ಲವಂತೆ. ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ, ಈ ಪರಮಾತ್ಮ ಎಂಥವ, ಭಕ್ತರನ್ನು ಕಾಪಾಡುವವ. ಸಿಟ್ಟಿನಿಯೂ ಬೈದ ಚೈದ್ಯನ ಬಾಣದೊಳಿಟ್ಟ ಭೀಷ್ಮನ ಅವಗುಣಗಳೆನಿಸಿದನೆ ಕರುಣಾಳು ನಮ್ಮ ಹರಿ. ಕರುಣಾಳು ಸ್ವಾಮಿ ತನ್ನವರ ಅಪರಾಧವನ್ನು ಎಂದೂ ಕೂಡ ಎಣಿಸ್ತಕ್ಕಂಥವರಲ್ಲ. ಭೀಷ್ಮರು ಬಾಣಗಳಿಂದ ಹೊಡೆದಿದ್ದಾರೆ, ಚೈದ್ಯತನನ್ನು ಬೈದಿದ್ದಾರೆ, ಅವರ ಅಪರಾಧ ಕೂಡ ಎಣಿಸಲಿಲ್ಲ. ಅಂದ ಬಳಿಕ ಸಂಸಾರಿಗಳು ಮರೆತು ವಿಸ್ಮೃತಿಯಿಂದ ಮಾಡುವ ತಪ್ಪುಗಳಿಗೆ ದೊಡ್ಡ ಶಿಕ್ಷೆ ಕೊಡೋದಿಲ್ಲ. ಅವರಿಗೆ ಎಷ್ಟು ಅನುಭವಿಸಲಿಕ್ಕೆ ಸಾಧ್ಯವೋ ಅಷ್ಟೇ ಕೊಟ್ಟು ಶರಣು ಬಂದಾಕ್ಷಣ ಕಾಪಾಡ್ತಾನೆ. ಆಗ ಸತ್ಯನಾರಾಯಣ ಸ್ವಾಮಿಯು ಶರಣು ಬಂದ ಇವರನ್ನು ಹೇಗೆ ರಕ್ಷಿಸಿದ, ಎಲ್ಲ ಸಂಪತ್ತುಗಳನ್ನು ಕೊಟ್ಟಿದ್ದಾರೆ. ಇಹ ಭೋಗ ಸುಖ ಆನಂದಗಳನ್ನು ಕೊಟ್ಟದ್ದು ಮಾತ್ರವಲ್ಲ, ಇಹಲೋಕೆ ಸುಖಂ ಭುಂಕ್ತ್ವಾ ಶಾಂತೆ ಸತ್ಯಪುರಂ ಯಯೌ ಇತಿ ಶ್ರೀ ಸ್ಕಂದ ಪುರಾಣೆ ರೇವಾಖಂಡೇ ಸತ್ಯನಾರಾಯಣ ವ್ರತ ಕಥಾಯಾಂ ಚತುರ್ಥೋಧ್ಯಾಯ. ಸೂತ ಪುರಾಣಿಕೋತ್ತಮರು ಶೌನಕಾದಿಗಳನ್ನು ಹೇಳ್ತಾ 5ನೇ ಸ್ಕಂದದಲ್ಲಿ ಮತ್ತೆ ಹೇಳ್ತಾ ಇದ್ದಾರೆ. ಆಸೀದಂಗಧ್ವಜೋ ರಾಜ ಪ್ರಜಾಪಾಲನ ತತ್ಪರಃ ಏಕದಾಸವನಂ ಗತ್ವಾ ಹತ್ವಾ ಬಹುವಿಧಾನ್ ಪಶೂನ್. ಅಂಗಧ್ವಜ ನಾಮಕನಾದ ರಾಜ ಮೃಗಬೇಟೆಗಾಗಿ ಒಮ್ಮೆ ವನವನವನ್ನು ಸಂಚರಿಸ್ತಾ ಅನೇಕ ದುಷ್ಟ ಮೃಗಗಳನ್ನು ತಾನು ವಧಿಸ್ತಾ ಬರ್ತಾನೆ. ಅಲ್ಲೊಂದು ವಿಶಾಲವಾದ ವಟವೃಕ್ಷ ಮೂಲದಲ್ಲಿ ಕೆಲವು ಗೋಪಾಲಕರು ಒಂದೆಡೆ ಸೇರಿ ಆ ವೃಕ್ಷ ಮೂಲದಲ್ಲಿ ನಾನಾ ವಿಧವಾಗಿರತಕ್ಕಂಥ ನಿಸರ್ಗದತ್ತವಾದ ವಸ್ತುಗಳನ್ನು ಒಂದೆಡೆ ಸಂಗ್ರಹಿಸಿ ಆ ಬಾಲಕರು ಸತ್ಯನಾರಾಯಣ ವ್ರತವನ್ನು ಮಾಡ್ತಾ ಇದ್ದಾರಂತೆ. ರಾಜ ದೂರದಿಂದಿದ್ದನ್ನು ತಿರಸ್ಕಾರ ದೃಷ್ಟಿಯಿಂದ ನೋಡ್ತಾನೆ. ನಮ್ಮಂತಹ ಶ್ರೀಮಂತರು ನಾನಾ ವಿಧವಾದಂತಹ ಸುಗಂಧ ದ್ರವ್ಯ ವಸ್ತುಗಳನ್ನು ಶೇಖರಿಸಿ ಸಹಸ್ರ ಸಂತರ್ಪಣಾದಿಗಳನ್ನು ಮಾಡಿ ವೈಭವದಿಂದ ಮಾಡತಕ್ಕಂತಹ ವ್ರತ ಇದೆ. ಈ ದನಗಾಹಿಗಳಿದೇನು ಮಾಡ್ತಾರೆ ಎಂಬುದಾಗಿ ತಿರಸ್ಕಾರದಿಂದ ನೋಡ್ತಾ ಇದ್ದಾನೆ. ಆದರೆ ಆ ಗೊಲ್ಲ ಬಾಲಕರು ಶ್ರದ್ಧಾ ಭಕ್ತಿ ಭಾವ ಸಮನ್ವಿತರಾಗಿ ಆ ಸ್ವಾಮಿಯ ಪೂಜೆಯನ್ನು ಮಾಡ್ತಾ ಆ ಪ್ರಸಾದವನ್ನು ತಂದು ಈ ರಾಜನನ್ನು ಕಂಡಯ್ಯ, ಇದು ಸತ್ಯನಾರಾಯಣ ದೇವರ ಪ್ರಸಾದ ಅಂತ ಈ ಪ್ರಕಾರ ಕೊಡ್ತಾರೆ. ರಾಜ ಅದನ್ನು ತಿರಸ್ಕಾರ ದೃಷ್ಟಿಯಿಂದ ಕಂಡು ಕೊಂಡು ಹೋಗಿದನ್ನ. ಹೀಗಂದ ಗೋಪಬಾಲನನ್ನು ಹೆದರಿಸ್ತಾ ಪ್ರಸಾದವನ್ನು ತಿರಸ್ಕಾರ ಮಾಡಿದ್ದಾನೆ. ಇದರಿಂದ ರುಷ್ಟನಾದಂತೆ ಪರಮಾತ್ಮ ಜಾತಿ ವರ್ಣ ವರ್ಗ ಭೇದವಿಲ್ಲದೆ ಕೇವಲ ಶ್ರದ್ಧಾ ಭಕ್ತಿ ಭಾವ ಸಮನ್ವಿತರಾಗಿ ಯಾರೀ ವ್ರತವನ್ನು ಮಾಡ್ತಾರೋ, ಯಥೋಪಚಾರದಿಂದ ಯಥಾ ಸಂಗ್ರಹ ವಸ್ತುವಿನಿಂದ ನನ್ನನ್ನ ಸತ್ಯನಿಷ್ಠೆಯಿಂದ ಉಪಾಸನೆ ಮಾಡ್ತಾರೋ, ನಾನೇ ಜಗತ್ತಿನ ಪರಮ ಸತ್ಯ ಎಂಬುದಾಗಿ ತಿಳಿದುಕೊಳ್ತಾರೋ ಅಂತಹ ಭಕ್ತರನ್ನು ಕಾಪಾಡ್ತೇನೆ ಅಂತ ನಾನೇ ಪ್ರತಿಜ್ಞೆ ಮಾಡಿದ್ದೇನೆ. ಸತ್ಯ ಪ್ರತಿಜ್ಞನಾದ, ಸತ್ಯವೃತನಾದ, ಸತ್ಯದೇವನಾದ, ಸತ್ಯ ಸಂಕಲ್ಪನಾದ, ಸತ್ಯಾತ್ಮಕನಾಗಿರತಕ್ಕಂಥ ನನ್ನ ಮಾತು ಸುಳ್ಳಾಗ್ತದೆ.
ಈ ರಾಜನನ್ನು ಸುಮ್ಮನೆ ಬಿಡಬಾರದೆಂಬುದಾಗಿ ಭಗವಂತನು ಅವನ ಸರ್ವ ಸಂಪತ್ತನ್ನು ನಾಶ ಮಾಡಿದ್ದು ಮಾತ್ರವಲ್ಲ, ಅವನ 100 ಮಂದಿ ಮಕ್ಕಳು ಕೂಡ ನಾಶವಾದರಂತೆ. ದೇವರ ಪ್ರಸಾದವನ್ನು ತಿರಸ್ಕಾರ ಮಾಡಿದ್ದರಿಂದ ನಾನಾ ವಿಧವಾದಂತಹ ದುಃಖಗಳು ಆತನಿಗೆ ಪ್ರಾಪ್ತಿಯಾದವು. ಇದು ಯಾತರಿಂದ ಅಂತ ಕೇಳುವಾಗ ಅವನಿಗೆ ಅರ್ಥವಾಯಿತು, ನಾ ಮಾಡಿದ ದೊಡ್ಡ ಅಪರಾಧ. ಸದ್ಭಕ್ತರಾದ ಸಾತ್ವಿಕರಾಗಿರತಕ್ಕಂತಹ ಗೋಪಾಲನು ಮಾಡುವ ಪೂಜೆ ತಿರಸ್ಕಾರ ಮಾಡಿದ್ದು. ಇದು ನಾನು ಗೊಲ್ಲರಿಗೆ ಮಾಡಿದ ತಿರಸ್ಕಾರವಲ್ಲ, ಆ ಗೊಲ್ಲರ ಕುಲದಲ್ಲೇ ಜನಿಸಿ ಗೋಸೇವೆ ಮಾಡಿದ ಗೋಪಾಲಕೃಷ್ಣ ಅವನೇ ಸತ್ಯನಾರಾಯಣ, ಅವನನ್ನೇ ನಾನು ತಿರಸ್ಕಾರ ಮಾಡಿದ್ದೇನೆ, ನನ್ನ ಅಪರಾಧವಾಯಿತು ಎಂಬುದಾಗಿ ಮತ್ತೆ ತಾನೇ ಬಂದು ಆ ಗೊಲ್ಲರಿಂದ ವ್ರತ ಮಾಡಿಸಿ ಪ್ರಸಾದ ಸ್ವೀಕಾರ ಮಾಡಿಕೊಂಡು ತಾನೇ ಸರ್ವ ಸಂಪತ್ತನ್ನೊಳಗೂಡಿ ತನ್ನ ಬಂಧುಗಳಿಂದೊಳಗೂಡಿ ದಿವ್ಯವಾದಂತಹ ವ್ರತವನ್ನು ಮಾಡಲು ಉದ್ಯುಕ್ತನಾದಂತೆ ಸತ್ಯದೇವ ಪ್ರಸಾದೇನ. ಪರಮಾತ್ಮನಿಗೆ ಯಾರಲ್ಲಿ ದ್ವೇಷ ಎಂಬುದಿಲ್ಲ. ಅಪಾಯ ಕೋಟಿಗಳಿಗೆ ಉಪಾಯ ಹರಿನಾಮ. ಪರಮಾತ್ಮ ನಾಮವನ್ನು ಹೇಳಿ ಶರಣು ಬಂದ್ರೆ ಎಲ್ಲ ಅಪಾಯಗಳು ದೂರ ಹೋಗ್ತಾವೆ. ಸತ್ಯದೇವ ಪ್ರಸಾದೇನ ಧನಪುತ್ರಾನ್ವಿತೋ ಭವತ್ ಇಹಲೋಕೆ ಸುಖಂ ಭುಕ್ವಾ ಚಾಂತೆ ಸತ್ಯಪುರಂ ಯಯೌ. ರಾಜನಿ ಮಹಾವ್ರತವನ್ನು ಮಾಡಿ ಮತ್ತೆ ಮಕ್ಕಳನ್ನ ಸಂಪತ್ತನ್ನು ಪಡೆದು ಇಹಲೋಕದಲ್ಲಿ ಅನೇಕ ವರ್ಷಗಳ ಕಾಲ ದಿವ್ಯ ಭೋಗಗಳನ್ನು ಅನುಭವಿಸಿ ಅಂತ್ಯದಲ್ಲಿ ಸತ್ಯಲೋಕವನ್ನೇ ಪಡೆಯತಕ್ಕಂಥವನಾದರಂತೆ. ಸೂತ ಪುರಾಣಿಕರು ಹೇಳ್ತಾರಯ್ಯ, ಇಂತಹ ಶ್ರೇಷ್ಠವಾಗಿರತಕ್ಕಂಥ ಪವಿತ್ರವಾದಂತಹ ವ್ರತವಿದು. ಯೈದಂ ಪಠತೆ ನಿತ್ಯಂ ಶೃಣೋತಿ ಮುನಿಸತ್ತಮ ಸತ್ಯಂ ನಶ್ಯತಿ ಪಾಪಾನಿ ಸತ್ಯದೇವ ಪ್ರಸಾದತಃ. ಪರಮಾತ್ಮನ ಪ್ರಸಾದದಿಂದಾಗಿ ಎಲ್ಲ ವಿಧವಾಗಿರತಕ್ಕಂತಹ ಶಾರೀರಿಕ, ಮಾನಸಿಕ, ಬೌದ್ಧಿಕವಾಗಿರತಕ್ಕಂತಹ ವಿಕಾರಗಳು ದೂರ ಹೋಗ್ತಾವೆ. ಯಾರು ಶ್ರದ್ಧೆಯಿಂದ ಪಠಿಸ್ತಾನೋ ಅಂಥವನ ಪಾಪಗಳು ಸತ್ಯವಾಗಿ ನಾಶವಾಗ್ತವೆ. ಮಾತ್ರವಲ್ಲ, ಯಾರು ದರಿದ್ರನೋ ಧನಿಕನಾಗ್ತಾನೆ, ಅಪುತ್ರವಂತರು ಯಾರೋ ಅವರು ಪುತ್ರವಂತರಾಗ್ತಾರೆ, ಪುತ್ರವಂತರಾದವರ ಪುತ್ರರಿಗೆ ಸದ್ಬುದ್ಧಿ ಪ್ರಾಪ್ತಿಯಾಗ್ತದೆ, ಪಿತೃಗಳಿಗೆ ಸದ್ಗತಿ ಉಂಟಾಗ್ತದೆ. ಇಂತಹ ಪವಿತ್ರವಾದ ವ್ರತವನ್ನ ಕಲಿಯುಗದಲ್ಲಿ ವರ್ಣವರ್ಗ ಭೇದರಹಿತವಾಗಿ ಚಾತುರ್ವರ್ಣೀಯರು ಕೂಡ ಶ್ರದ್ಧೆಯಿಂದ ಆಚರಿಸಿ ಇಹ ಪರದಲ್ಲಿ ಸುಖಪಟ್ಟಿದ್ದಾರೆಂಬುದಾಗಿ ಸೂತ ಪುರಾಣಿಕೋತ್ತಮರು ಶೌನಕಾದಿಗಳಿಗೂ ತಿಳಿಯಪಡಿಸುತ್ತಾ ಪಾವನವಾದಂತಹ ಚರಿತ್ರೆಯನ್ನು ಹೇಳಿದರಂತೆ. ಇತಿ ಶ್ರೀ ಸ್ಕಂದ ಪುರಾಣೆ ದೇವಾಖಂಡೇ ಸತ್ಯನಾರಾಯಣ ವ್ರತ ಕಥಾಯಾಂ ಪಂಚಮೋಧ್ಯಾಯ. ಈ ಪವಿತ್ರವಾದಂತಹ ಕಥೆಯನ್ನ ಕಥಾಶ್ರವಣ ಮಾಡೋ ಮಾಡೋ ಕಥಾಶ್ರವಣ ಮಾಡೋ. ಪುರಂದರದಾಸರು ಹೇಳ್ತಾರೆ, ಪಥ ವೈಕುಂಠಕ್ಕೆ ಇದು ನೋಡೋ, ಪಥ ವೈಕುಂಠಕ್ಕೆ ಇದು ನೋಡೋ, ಕಥಾಶ್ರವಣ ಮಾಡೋ. ಪಥ ವೈಕುಂಠಕ್ಕೆ ಇದು ನೋಡೋ, ಇದು ವೈಕುಂಠಕ ಪಥ. ಆದ್ರಿಂದ ಈ ಮಂಗಲ ಕಥೆಯನ್ನು ಕೇಳಿದ ಸಕಲರಿಗೂ ದೇವರ ಇಷ್ಟಾರ್ಥವನ್ನು ಕರುಣಿಸಲಿ ಅಂತ ಸತ್ಯನಾರಾಯಣ ದೇವರಿಗೆ ಮಂಗಲ ಹಾಡೋಣ. ಮಂಗಲ ಶ್ರೀ ಸತ್ಯನಾರಾಯಣಗೆ, ಮಂಗಲ ಸತ್ಯ ಶುಭದಾಯಕಗೆ, ಮಂಗಲ ಶ್ರೀ ಮಹಾ ವಿಷ್ಣು ರೂಪಗೆ, ಮಂಗಲ ಮೂಲ ನಾರಾಯಣಗೆ, ಮಂಗಲೋ ಶುಭ ಮಂಗಲೋ. ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯತ್ ಸಕಲಂ ಪರಸ್ಮೈ ನಾರಾಯಣ. ಸತ್ಯನಾರಾಯಣ ದೇವರ ಪಾದಾರವಿಂದ ಗೋವಿಂದ ಗೋ.
everyone are eager to know, correct? ಹೇಗೆ ಎಲ್ಲಿ ಇವರ ಪರಿಚಯ ಭೇಟಿಯಾಗಿದ್ದು and how the love started. Okay, so yes, the prince is here. Yes, obviously he's a founder, he's a CEO, and a best husband also. He's been given that award, right? Morning. Yes, yes, it was confirmed. It was cross-checked. Just not checked, it was cross-checked. Okay, confirmed. Usually, when we see about marriage line, everything, at the time of marriage, every person has the dream of, at your moment, probably your parents, everyone says, शादी कर लो बेटा, अभी टाइम हो चुका है, कर लो जल्दी से, पोता पोती दे दो हमको, करके बोलते रहते हैं, है ना? Right, देखिए दादी भी वेट कर रही है अभी. But my question is, what was your dream girl all about? What was the checklist you had in your life? ಪ್ರತಿಯೊಬ್ಬರಿಗೂ ಇರುತ್ತೆ, ಹುಡುಗಿ ಹಾಗಿರ್ಬೇಕು, ಹೀಗಿರ್ಬೇಕು, ಆ ಥರ ಸ್ವಭಾವ, ಈ ಥರ ಸ್ವಭಾವ ಅಂತ ಬಹಳಷ್ಟು. Yes, and what was your thought process about your better half? Hello? Oh, you're not supposed to see her. Before meeting her. It is before meeting her, not after meeting her. ಈ ಕಡೆ ಬನ್ನಿ ಸ್ವಲ್ಪ. ಹಾಂ, आप भी आ जाओ. Hello? So I think the first item I had on the list was she should be kind. And then the other thing was she should like care. You know, care for me, care for others, care for, you know, family. I honestly had just those two things. And then the third thing, I think the biggest thing is like to be honest to like myself and to oneself as well. You know, not have like any sort of fake I don't know. Okay, let me ask you one thing. Usually guys always have the trend of like having the, indeed she's much more than that, but what was your thought about your dream girl? I wanted her to have black hair. Checklist. Okay, ticked. I wanted her to be shorter than me. That she is, okay. And a little golu, right? That I don't know. Okay, what about the Have a great smile, smile. the looks, the spark on her eyes? I think I wanted her eyes to be lively. Like, you know, if I would look into that, I'd see. She's like, very joy. expressive. Yeah, joy. I think that was like really one big thing. And what else? Very athletic. Okay. Such a big list here. Okay, let me find out from her. Right? Okay, before meeting Mohit, usually the girls are very, you know, job chahiye, wo chahiye, yes, they are aiming at their life that they have to be secure, they have to be success, all those stuff. But at the time of moment of, you know, marriage, girls always think that he has to be a replica of a father, because father always is very close to the daughter and they always protect daughters a lot. Very true. Okay, before meeting him, what was your priority about your better half? I mean, I guess similar. Of course, you know, good nature and everything. But I actually wanted someone who reads books, because I've not met many men who read books. So he met the criteria, and that was a big thing for me. Okay, what you like about Monik? Okay, what do I like about Monik? Monik is very intelligent, Oh. but he's also very calm. I'm not that calm, and he really knows how to make me calm. I think Oh, that's very nice important. balance. Yeah, that's a very nice balance. I think he understands how to take care of me, and I think that's really great. Where did you meet for first time, and what was the spark created between you both, and why was that? Time you fell for her, or every time you meet her, knowing everything about her, something new made you to fall again and again? First time I met her in New York, just before COVID, Okay. at a common friend's party. Uh, At first, she seemed interesting. you need to keep the mic Yeah, closer at to you. first, she seemed interesting. She had some unique takes on the world and everything in general, and I was like, why? It seems different.
and then we just had a long walk. This was before the lockdown was announced, and New York was apparently the first place where Yes, which was everything affected. happened. So nobody knew what to expect. So it was, the backdrop of like everything going crazy. Everybody losing their minds, and we were just trying to talk like normal people. So that's where we first met, and we just spoke about normal things. But I think her responses were unique Okay. on all of those things, and I was like, "Why is that?" She was very dreamy. Okay. So I would say that was one of the things that like drew me to her. Now for The right choice, baby. Your better half. ಹಂಗಿರೋ ಕೂತಿರೋದಿಲ್ಲ ಅಥವಾ Not so quick. No, but I think he is a very to the fullest. I think that's a very important quote, and he really expanded my worldview. And I think that's of the world. And yeah, I mean, like you said, it took time. Is going to do us like this way, but it took some of the time. But उसने जब मेरे को समझाया, he explained me what he wants and what he is looking into the girl, a life partner. Thought सारे criteria उसके हिसाब से सब मैच हो रहे थे, तो then I am the happiest person in the world. My son is- Absolutely. माँ बाप को क्या और क्या उससे ज़्यादा क्या चाहिए? चाहिए? बेटे और बेटी अच्छा से जिंदगी लीड करना है, वही उनको काफी है, क्योंकि it is they both who decide and manage, understand and lead the life. So it is their criteria, what they want, how they want, whom they want. Okay, आपको कैसा लगा? एक बहू बेटी के रूप में आ रही है आपके घर. बेटी के रूप में आई, वो तो बहुत अच्छा लगा है। और क्या बोलूं अब मैं सही You में, should- हाँ. बेटी नहीं है, मुझे तो इतना अच्छा लगता है कि नहीं, चलो कोई बेटी है, हाँ. तो मेरे आई है बेटी। Right. दोनों बेटे हैं दोनों आपको. बेटे हैं, इसके लिए मुझे बहुत हाँ. अच्छा लगता है So कि बेटी की कमी इसने पूरी कर दी है. हाँ, very nice. Usually engagement होना है, हाँ. मैं उसको यही बोला कि you are not coming as a daughter-in-law, you are coming as a daughter-in-law. ಓ ಸೋ ಸ್ವೀಟ್. ಇದಕ್ಕೋಸ್ಕರ ಆದ್ರೂ ಜೋರಾಗಿ ಚಪ್ಪಾಳೆ. ಯೂಶ್ವಲಿ ನಾವ್ ಹೇಳ್ತೀವಿ ಮನೆಯ ಹುಡುಗಿರು ಮನೆಯ ನಂದಾದೀಪ, ಆ ಮನೆನ ಬೆಳಗದಲ್ಲದೆ ಹೋಗುವಂತ ಮನೆ ಕೂಡ ಬೆಳಗ್ತಾರೆ. ಸೊ ದಟ್ ಇಸ್ ದ ಥಿಂಗ್, ಯು ಆರ್ ಅ ಲೈಮ್ ಲೈಟ್ ಫಾರ್ ಎವ್ರಿ ಒನ್. ಸೊ यस एब्सोल्युटली इट इज वेरी ऑनर एंड लकी. दादी जी, आप मुझे पता है आपको बात करना है, बोलना है पीपल विथ होल हार्टेडली, यू नो, एंड शी वाज लाइक मेरा पोता और मेरी पोती. वैसे यस दादी जी, आपको कैसे लगती है अनुषा एंड मोनिका जोड़ी? आपने मुझे यहाँ बुलाया, हाँ, संध्या जी और रवि जी का तो सबसे पहले शुक्रिया अदा करूंगी, उनका आभार अभिनंदन करती हूँ कि उन्होंने अपनी लाडली कलेजे की टुकड़ी ओह सो नाइस. प्रिय अनुषा को हमें दी। ये सबसे बड़े सौभाग्य की बात है। आप समझ रहे हैं हिंदी को? हाँ. हाँ, मैं हिंदी में ही बोलूंगी क्योंकि राजस्थान से आई हूँ और हिंदी की टीचर ही रही 40 साल तक। रिटायरमेंट को अभी नहीं नहीं, मैंने 14 वो years- लगता नहीं जैसे आप बात करते हो, जैसे पीपल से आप कनेक्ट करते हो दिल से. यू लुक वेरी यंग. ये सब जो है ना मेरे पे दया, ये मेरे इन बेटे, बहू, पोते और पुत्र वधू की है कि मैं आज इतनी खुश हूँ कि मेरा घर स्वर्ग बन रहा है। ओह सो नाइस. अ बिग राउंड ऑफ अप्लॉज फॉर दिस. लोग तो कहते हैं कि स्वर्ग बनाना है, लेकिन ये स्वर्ग से परे उतर के आई मेरी दोनों बहुएं, इन्होंने मेरे घर को स्वर्ग बना दिया। और आज जिस उम्र में मैं हूँ, वो मेरा जो करेज है वो मेरा बेटा है और एक मेरा पोता है। लग रहा था, लेकिन मेरे बेटी भी नहीं है, पोती भी नहीं है, तो आपको कैसा लग रहा है? यही मेरी बेटी है, यही मेरी पोती है, यही मेरे पुत्र वधू है, यही मेरी पुत्र वधू है। तो समझो आप, मेरा छोटा सा परिवार, ये मेरा पोता छोटा है मोहित, और इतना टैलेंट है। दोनों बच्चे ईश्वर की दया से बहुत टैलेंट है, मेरे परिवार के अंदर खुशहाली ला रहे हैं। और आज मैं आई हूँ तो मैं रवि जी और संध्या जी का अभिनंदन करती हुई आभार व्यक्त करूंगी कि आपने कलेजे का टुकड़ा, ऐसी पढ़ी लिखी सुंदर सुंदर जोड़ी, सुंदर कपल, वाह! इसके लिए एक बार ताली हो जाए खुल Thank करके। you. Abhishek, why don't you? First told me that she loves him, so that
So you went and cross-checked how he is, what he is, I whether had to he's scope him suitable. out. Yeah, no, I had to stalk him. All platforms. You stalked him. I had to. Oh God. Yeah, So you're so protective, bro, yaar. yeah, of course. You need to. My only siblings. Your only siblings, that's true. Okay. Now we have a compatibility game for these two. Left hand and peacefulness ಆಗಿ husband ಇರಬೇಕು ಅಂದ್ರೆ ಯಾವಾಗಲೂ white. Right hand. You have to turn that side and you have to turn this side. Stop play. Yes, so that everyone can see. Okay, when you think it is morning, you need to raise the flower. Between you both, who is always thinks about foodie? Okay. Whom do you think between you both is very intelligent, smart? No, you have to give one answer. Either this or that or both. However, it's your choice. Okay, he thinks both of you, but Anusha thinks it's only him. Okay? Between you both, who is very fast and furious, never thinks a lot, quick enough to take a decision, and very fast. Huh? Oh God, what is this? I'm getting a wrong answer. Anusha says it's Monik, and Monik says it is Anusha. Come on, I'm overthinking all the time. Yeah, she is overthinking, so you are fast. Okay, fast and furious, it is none other than Monik. Okay, between you both, wherever you are, whatever you're doing, especially at your work line, who calls number of times to each other? Absolutely, obviously. Okay, correct answer. It's Monik. Okay, so between you both, whenever whosoever calls, who says that I love you, baby, I love you, honey, I love you, sweetheart? Can I get the answer, Anusha? I got the answer from Monik, but I didn't get the answer from you. Now I got the confirmation. It is none other than Anusha. Okay, whenever you have to go out, meetups, and any other things, who takes the first initiative? The bank. Okay, Monik was little skeptical, but he gave the answer. That's nice. Between you both, whatever the workload or whatever the work stress, who takes up the time to be gym freak? Who is gym freak between you both? But your body looks like that. You're both a gym freak. You didn't give the answer, so there's no answer from you at all. Okay. Between you both, who is the first person who said that first initiative, first move to say I love you? Proposal किसने किया? अच्छा, Monik ने किया. Okay. Between you both, who is always jumping into conclusion, okay, never thinks. Anusha, sure? Because I got an answer before me ending the answer question only. Jumping into conclusion, never thinks a lot, never analyze a lot, but this hides, this is this. Okay, that is Anusha. Okay? Between you both, who is very much judgment? Anusha? Seriously? Okay. Between you both, in the house, who is very messy? Who is very messy? I got the answer. You're not supposed to see. You have to give the answer. Think twice before you answer. It is Anusha, she said already. Okay. Between you both, who is the best cook? You think it's you? But Anusha says it's her. Okay. Who is very romantic? Okay, both think it is, they both. Okay, who thinks very protective towards each other? Who is very protective? Both of you. Anusha thinks, but Monik thinks it is him only. Diplomacy at the best, yes. Zindagi aur bhi katana hai na? Who is very much kanjoos and makki juice?
Anusha. Okay. Okay. Who always thinks about the future a lot? Monique. Last question, but not the least. Who is very witty among you both? Okay, a big round of applause. Most of the answers were correct, and that shows that how well you have understood each other. And he never let go you. He always, being aside with you, always taking a place for you. A big round of applause. Jorada chappale. Wishing them all the very best for the new life, new future, new beginning, and wonderful, fantastic family. Thank you. And this is MC Sandy. Probably many have seen me. Sandyashri, ಕಿರುತೆರೆ ಹಾಗೂ ಬೆಳ್ಳಿತೆರೆ ಹಾಗೂ ವಿಜಯ್ ಕೂಡ. ನಿಮ್ಗೆಲ್ರಿಗೂ ನನ್ನ ಕೆಲಸ ಇಷ್ಟ ಆದಲ್ಲಿ ಒಮ್ಮೆ ಪ್ರೀತಿಯ ಚಪ್ಪಾಳೆ. ಥ್ಯಾಂಕ್ ಯು. ಹಾಗೆ ಯಾರೆಲ್ಲ ಇವರಿಬ್ಬರಿಗೂ ವಿಶ್ ಮಾಡಬೇಕು ಅಂತಿದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಕಮ್ ಅಂಡ್ ವಿಶ್ ದೆಮ್. ಥ್ಯಾಂಕ್ ಯು. Thank you. They'll be here. You can wish them. And yes, sorry, I just forgot this. I wanted this very much. What? For coming. I'm seeing some of you after like more than 10 years, some maybe 15-20 years, and it's very special to see all of you. And I know it's time for lunch, so I won't take too long. But thank you so much for coming. My Kannada won't be very nice, so I'll just speak in English. But thank you for coming and spending time with us today. And yeah, thank you so much. Keep the mic closer so that everyone hears you. Yeah, well, thank you again for coming. And I think the question she was asking is what would you like to wish? What would you like to say to the guest who has come to wish you? Yeah, I hope you see the best of you in the best of us, and I hope we see the best of us in the best of you, and all of us get the blessings. That would be very good. But otherwise, please enjoy the food. They've said a lot about the food, about the banana leaf and all the things that will happen. So my mind is just racing. I'm only thinking about that, so please enjoy that. And yes, time to introduce our like South Indian culture to Monique and his family. So yes, can't wait for the yelling. Malele utta. And they said they will not give us food.